ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಸ್ಟೇಟ್ ಕ್ರಾಫ್ಟ್ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಸೊ ಈ ಒಂದು ವಿಡಿಯೋದಲ್ಲಿ ತುಂಬ ಮುಖ್ಯವಾಗಿರುವಂಥ ಈಗ ಏನು ಭೂಮಾಪಕರ ಹುದ್ದೆ ಅಧಿಸೂಚನೆ ಆಗಿದೆ, ನೋಟಿಫಿಕೇಶನ್ ಆಗಿದೆ, ಅದ್ರ ಎಕ್ಸಾಮ್ ಕೂಡ ಆಗೋಕ್ಕಿದೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಲ್ಯಾಂಡ್ ಸರ್ವೇಯರ್ ಸಿಲೆಬಸ್ಸಲ್ಲಿ ಕೊಟ್ಟಿರುವಂಥ ಜಿಯೋಗ್ರಫಿ ಭಾಗ ಏನಿದೆಯಲ್ವಾ, ಈ ಭೂಗೋಳಶಾಸ್ತ್ರದ ಭಾಗದ 10% ಸಿಲೆಬಸ್ ಏನು ಮೆನ್ಷನ್ ಮಾಡಿದಾರಲ್ವ, ಈ ಸಿಲೆಬಸ್ನ ಇನ್ ಡೀಟೇಲ್ಡ್ ಆಗಿ ಡಿಕೋಡ್ ಮಾಡೋಣ ಇವತ್ತು. ಸೊ ಮುಂದಿನ ವಿಡಿಯೋಗಳಲ್ಲಿ ಫಾರ್ ಆಲ್ ದೋಸ್ ಸ್ಟೂಡೆಂಟ್ಸ್ ಹ್ಯಾವ್ ಟೇಕನ್ ಅವರ್ ಲ್ಯಾಂಡ್ ಸರ್ವೇರ್ ಕೋರ್ಸು, ನಾವು ಜಿಯೋಗ್ರಫಿನ ಡೀಟೇಲ್ಡ್ ಆಗಿ ಏನು ಸಿಲೆಬಸ್ಸಿಗೆ ಕೊಟ್ಟಿದ್ದಾರೆ ಅದನ್ನು ಕವರ್ ಮಾಡೋಣ. ಬಿಫೋರ್ ಮೂವಿಂಗ್ ಟು ಅವರ್ ಸಿಲೆಬಸ್ ಅನಾಲಿಸಿಸ್, ದೇರ್ ವಾಸ್ ಅನ್ ಅಪ್ರೆನ್ಷನ್ ವೇರ್ ಸರ್ ನಮಗೆ ಕನ್ನಡದಲ್ಲಿ ಹೇಳಬೇಕು ಅಂತ ಒಂದು ಅಪ್ರೆನ್ಷನ್ ರೈಸ್ ಮಾಡಿದ್ರಿ. ಸೊ ಅದಕ್ಕೆ ನಾವು ವಿ ಆರ್ ಕಮಿಂಗ್ ಅಪ್ ವಿತ್ ವೆರಿ ಗುಡ್ ಕಂಟೆಂಟ್ ಇನ್ ಜಿಯೋಗ್ರಫಿ. ನಮ್ಮ ಭೂಗೋಳಶಾಸ್ತ್ರದಲ್ಲಿ ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಲ್ಯಾಂಗ್ವೇಜಲ್ಲಿ ಕ್ರಿಸ್ಪ್ ಆಗಿ ವೆರಿ ಗುಡ್ ಕಂಟೆಂಟ್ನ ನಾವು ನಿಮಗೆ ಡೆಲಿವರ್ ಮಾಡೋಕ್ಕೆ ಹೊರಟಿದ್ದೀವಿ. ಸೊ ಇದ್ರ ಭಾಗವಾಗಿ ಈ ಒಂದು ವಿಡಿಯೋದಲ್ಲಿ ಏನು ಡಿಸ್ಕಸ್ ಮಾಡೋಣ ಅಂತ ಅಂದರೆ, KEAದವರು ಲ್ಯಾಂಡ್ ಸರ್ವೇಯರ್ ಎಕ್ಸಾಮ್ಗೆ ಏನು ಒಂದು ಸ್ಪೆಸಿಫಿಕ್ ಸಿಲೆಬಸ್ ಸೆಟ್ ಮಾಡಿದಾರಲ್ವಾ ಜಿಯೋಗ್ರಫಿ, ಈ ಜಿಯೋಗ್ರಫಿಯಲ್ಲಿ ನಮಗೆ 4 ಯೂನಿಟ್ಸ್ಗಳನ್ನ ಕೊಟ್ಟಿದ್ದಾರೆ, ಹೌದಲ್ವಾ? ಈ 4 ಯೂನಿಟ್ಸ್ಗಳನ್ನ ಡಿಕೋಡ್ ಮಾಡೋಣ. ಮೈಕ್ರೋ ಥೀಮ್ಸ್ಗಳಾಗಿ ಅಥವಾ ಸ್ಮಾಲ್ ಟಾಪಿಕ್ಸ್ಗಳಾಗಿ ಡಿವೈಡ್ ಮಾಡಿ ಏನೇನು ಓದಬೇಕು ಜಿಯೋಗ್ರಫಿಲಿ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಓಕೆ, ಸೊ ಎರಡೂ ಲ್ಯಾಂಗ್ವೇಜಲ್ಲಿ ಡೀಟೇಲ್ಡ್ ಆಗಿ ವಿ ವಿಲ್ ಸಿ ದಿ ಸಿಲೆಬಸ್. ಸೊ ವೆರಿ ಫಸ್ಟ್ ಟಾಪಿಕ್, ಈಗ ನಮ್ಮ ಇಡೀ ಎಂಟೈರ್ ಸಿಲೆಬಸ್ನ 4 ಭಾಗಗಳಾಗಿ ಡಿವೈಡ್ ಮಾಡಿದ್ದಾರೆ. ಸೊ ಅದರಲ್ಲಿ ದಿ ಅರ್ತ್ ಅಂತ ಒಂದು ಹೆಡಿಂಗ್ ಇಟ್ಟಿದ್ದಾರೆ. ಅದೇ ರೀತಿ ಶಿಲಾಗೋಳ, ಓಕೆ, ಲಿಥೋಸ್ಪಿಯರ್ ಒಂದಷ್ಟು ಸೆಕ್ಷನ್ ಡಿವೈಡ್ ಮಾಡಿದ್ದಾರೆ. ಮ್ಯಾಪ್ಸ್, ಓಕೆ, ಮ್ಯಾಪ್ಸ್ಗಳಿಗೆ ಸಂಬಂಧಿಸಿದಂತೆ ಅಥವಾ ನಕ್ಷೆಗಳಿಗೆ ಸಂಬಂಧಿಸಿದಂತೆ ಒಂದಷ್ಟು ಟಾಪಿಕ್ಸ್ಗಳು. ಮತ್ತೆ ಇಂಡಿಯನ್ ಜಿಯೋಗ್ರಫಿ, ಓಕೆ, ಭಾರತದ ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಮೌಂಟೇನ್ಸ್ ಆಗ್ಬೋದು, ರಿವರ್ಸ್ ಆಗ್ಬೋದು. ಸೊ ಅದ್ರ ಬಗ್ಗೆ ನಾವು ಡೀಟೇಲ್ಡ್ ಆಗಿ ಸಿಲೆಬಸ್ನ ಇವತ್ತು ಫಸ್ಟ್ ಡಿಕೋಡ್ ಮಾಡೋಣ. ಮುಂದಿನ ಕ್ಲಾಸ್ಗಳಲ್ಲಿ ಅವುಗಳನ್ನ ಹಂತ ಹಂತವಾಗಿ ಸ್ಟಡಿ ಮಾಡ್ತಾ ಹೋಗೋಣ. ಸೊ ವೆರಿ ಫಸ್ಟ್ ಸೆಕ್ಷನ್, ಮೊದಲನೇ ಒಂದು ಭಾಗ ಏನಿದೆ ಅಂತ ಅಂದರೆ ದಿ ಅರ್ತ್ ಅಂತ ಒಂದು ಹೆಡಿಂಗ್ ಹಾಕಿದ್ದಾರೆ. ಆ ಅರ್ಥಲ್ಲಿ ಏನೇನು ಕವರ್ ಮಾಡಿದ್ದಾರೆ ಅಂತ ಅಂದರೆ ಯೂನಿವರ್ಸ್ ಅಥವಾ ಬ್ರಹ್ಮಾಂಡ, ಆಕ್ಸಿಸ್ ಆಫ್ ಅರ್ತ್, ರೊಟೇಷನ್, ಮತ್ತು ಇಂಪಾರ್ಟೆಂಟ್ ಲೈನ್ಸು, ಮತ್ತು ಅದೇ ರೀತಿ ಝೋನಲ್ ಟೈಮು, ಇಂಟರ್ನ್ಯಾಷನಲ್ ಡೇಟೆಡ್. ಇದು ದಿಸ್ ಇಸ್ ದಿ ಮೇಜರ್ ಹೆಡಿಂಗ್. ಇದನ್ನ ಒಂಚೂರು ಡೀಟೇಲ್ಡ್ ಆಗಿ ನಾನು ಎರಡೂ ಲ್ಯಾಂಗ್ವೇಜಲ್ಲಿ ನಿಮಗೆ ಅರ್ಥ ಮಾಡಿಸ್ತೀನಿ. ದ ವೆರಿ ಫಸ್ಟ್ ಸೆಕ್ಷನ್ ಅಥವಾ ಅರ್ತ್ ಅಥವಾ ಭೂಮಿಗೆ ಸಂಬಂಧಿಸಿದಂತೆ ನಮಗೆ ಒಂದಷ್ಟು ಸಿಲೆಬಸ್ನ ಅಥವಾ ಒಂದಷ್ಟು ಸಿಲೆಬಸ್ ಕೀವರ್ಡ್ಸ್ಗಳನ್ನ ಕೊಟ್ಟಿದ್ದಾರೆ. ಓಕೆ, ಸೊ ಅದರಲ್ಲಿ ಮೊದಲನೇ ಭಾಗ ನಾನು ಯಾವ ರೀತಿ ಹೇಳ್ತೀನಿ ಈ ಒಂದು ವಿಡಿಯೋದಲ್ಲಿ ಅಂತ ಅಂದರೆ, ನಿಮಗೆ ಪ್ರತಿಯೊಂದು ಹೆಡ್ಡಿಂಗ್ ಏನಿದೆ ಆ ಪ್ರತಿಯೊಂದು ಹೆಡ್ಡಿಂಗಲ್ಲಿರುವಂಥ ಪ್ರತಿಯೊಂದು ಮೈಕ್ರೋ ಟಾಪಿಕ್ಸ್ಗಳನ್ನು ಮತ್ತೆ ಸ್ಮಾಲ್ ಥೀಮ್ಸ್ಗಳಾಗಿ ಡಿವೈಡ್ ಮಾಡಿ ಏನು ಓದಬೇಕು ನಮ್ಮ 10% ಜಿಯೋಗ್ರಫಿಗೆ ಅನ್ನೋದನ್ನ ಈ ವಿಡಿಯೋದ ಮುಖಾಂತರ ನೋಡೋಣ. ಓಕೆ, ದ ವೆರಿ ಫಸ್ಟ್ ಟಾಪಿಕ್ ಅರ್ತ್, ಅಥವಾ ಅದರಲ್ಲಿ ಏನು ಮೆನ್ಷನ್ ಮಾಡಿದ್ದಾರೆ ಅಂತ ಅಂದರೆ ಇಂಟ್ರೊಡಕ್ಷನ್ ಟು ದಿ ಯೂನಿವರ್ಸ್ ಅಂಡ್ ಅರ್ಥ್ ಶೇಪ್ ಅಥವಾ ಬ್ರಹ್ಮಾಂಡ ಮತ್ತು ಭೂಮಿಯ ಆಕಾರ, ಅದಕ್ಕೆ ಸಂಬಂಧಿಸಿದಂತೆ ಪೀಠಿಕೆ. ಇದು ಅವ್ರು ಕೊಟ್ಟಿರುವಂಥ ಸಿಲೆಬಸ್, ಹೌದಲ್ವಾ? ಸೊ ಹಂಗಿದ್ರೆ ಸರ್ ಈ ಒಂದು ಹೆಡಿಂಗಲ್ಲಿ ಏನೇನು ಟಾಪಿಕ್ಸ್ ಬರುತ್ತೆ ಅಂತ ನಾವು ನೋಡೋದಾದ್ರೆ, ದ ವೆರಿ ಫಸ್ಟ್ ಒನ್ ಇಸ್ ಅರ್ಥ್ಸ್ ಲೊಕೇಶನ್ ಇನ್ ದಿ ಸೋಲಾರ್ ಸಿಸ್ಟಮ್ ಅಥವಾ ಸೌರಮಂಡಲದಲ್ಲಿ ಭೂಮಿಯ ಸ್ಥಾನ. ಏನು ನಮಗೆ 9 ಗ್ರಹಗಳಿದೆ, ಅಥವಾ ಇನ್ಫ್ಯಾಕ್ಟ್ ವಿ ಹ್ಯಾವ್ ಒನ್ ಪ್ಲೂಟೋ ಬಗ್ಗೆ ಎಲ್ಲ ಬೇಸಿಕ್ ಡಿಸ್ಕಸ್ ಮಾಡ್ತೀವಿ, ಯಾಕೆ ಅದನ್ನ ಗ್ರಹ ಅಂತ ಕನ್ಸಿಡರ್ ಮಾಡಲ್ಲ. ಓಕೆ, ಆಲ್ ದೋಸ್ ಥಿಂಗ್ಸ್ ವಿಲ್ ಡಿಸ್ಕಸ್. ಸೊ ಅರ್ತ್ ಲೊಕೇಶನ್ ಏನು, ಅದರಲ್ಲಿ ಬೇರೆ ಬೇರೆ ಗ್ರಹಗಳ ಮಧ್ಯೆ ಭೂಮಿಯ ಒಂದು ಸ್ಥಾನ ಏನು ಅನ್ನೋದನ್ನ ನಾವು ಡಿಸ್ಕಸ್ ಮಾಡಬೇಕು. ಅದೇ ರೀತಿ ದೇ ಆಲ್ಸೋ ಮೆನ್ಷನ್ ಶೇಪ್ ಆಫ್ ದಿ ಅರ್ತ್ ಅಥವಾ ಭೂಮಿಯ ನಿಜವಾದ ಆಕಾರ ಯಾವುದು, ಅದು ಜಿಯಾಯ್ಡ್ ಶೇಪ ಅಥವಾ ಗೋಳಾಕಾರ ಅಂದ್ರೆ ಏನು, ಜಿಯಾಯ್ಡ್ ಅಂದ್ರೆ ಏನು, ಲೈಕ್ ಬಲ್ಜಿಂಗ್ ಇರುವಂಥದ್ದಾಗಿರ್ಬೋದು ಅಥವಾ ಚಪ್ಪಟೆ ಅಥವಾ ಫ್ಲಾಟ್ ಆಗಿರುವಂಥದ್ದಾಗಿರ್ಬೋದು. ಈ ಕಾನ್ಸೆಪ್ಟ್ಗಳನ್ನೆಲ್ಲ ನಾವು ಡಿಸ್ಕಸ್ ಮಾಡೋಣ. ಆಬ್ಲೈಟ್ ಟು ಸ್ಪಿರಾಯ್ಡ್ ಕಾನ್ಸೆಪ್ಟು, ಯಾಕೆ ಧ್ರುವಗಳಲ್ಲಿ ಚಪ್ಪಟೆ ಆಗಿದೆ, ಅದೇ ರೀತಿ ಪೋಲ್ಸ್ಗಳಲ್ಲಿ ಅಥವಾ ಭೂಮಧ್ಯ ರೇಖೆಯಲ್ಲಿ ಉಬ್ಬು ಯಾಕಿದೆ. ಸೊ ಆಲ್ ದೀಸ್ ಥಿಂಗ್ಸ್ ವಿ ವಿಲ್ ಡಿಸ್ಕಸ್. ಓಕೆ, ಬಲ್ಜ್ ಅಟ್ ದಿ ಈಕ್ವೇಟರ್ ಅಥವಾ ಸಮಭಾಜಕ ವೃತ್ತಗಳಲ್ಲಿ ಬಲ್ಜ್ ಆಗಿರೋದಾಗಿರ್ಬೋದು. ಆಲ್ ದೀಸ್ ಥಿಂಗ್ಸ್ ಫ್ಯಾಕ್ಟ್ಸ್ ವಿ ವಿಲ್ ಡಿಸ್ಕಸ್. ಅದಾದಮೇಲೆ ಆಲ್ದೋ ದೇ ಹ್ಯಾವ್ ನಾಟ್ ಮೆನ್ಷನ್, ಬಟ್ ಅರ್ತ್ ಬಗ್ಗೆ ಡೀಟೇಲ್ ಡಿಸ್ಕ್ರಿಪ್ಷನ್ ಮಾಡಬೇಕಾದ್ರೆ ಈ ಕಾನ್ಸೆಪ್ಟ್ಗಳು ಇಂಪಾರ್ಟೆಂಟು. ಭೂಮಿಯ ಮೇಲೆ ನೀರಿನ ಪ್ರಮಾಣ ಎಷ್ಟಿದೆ ಅಥವಾ ವಾಟರ್ದು ಡಿಸ್ಟ್ರಿಬ್ಯೂಷನ್ ಎಷ್ಟಿದೆ, ಅದೇ ರೀತಿ ಲ್ಯಾಂಡ್ದು ಪರ್ಸೆಂಟೇಜ್ ಎಷ್ಟಿದೆ. ಓಕೆ, ಸೊ ಇದನ್ನೆಲ್ಲ ನಾವು ಮೈಕ್ರೋ ಟೀಮ್ಸ್ಗಳಾಗಿ ಡಿವೈಡ್ ಮಾಡಿ ವಿ ವಿಲ್ ಡಿಸ್ಕಸ್ ದಟ್. ಓಕೆ, ಮುಂದಿನ ಒಂದು ಸಿಲೆಬಸ್ನ ಕೀವರ್ಡ್ನ ನೋಡೋದಾದರೆ, ಓಕೆ, ಸೊ ಇದೇ ಅರ್ಥದ ಹೆಡ್ಡಿಂಗ್ ಅಡಿಯಲ್ಲಿ ಇರುವಂಥ ನೆಕ್ಸ್ಟ್ ಸಿಲೆಬಸ್ ಕೀವರ್ಡು ಮತ್ತು ಅದರಲ್ಲಿ ಏನೇನು ಟಾಪಿಕ್ಸ್ಗಳನ್ನ ಕಲಿಬೇಕು ಅಂತ ನೋಡೋದಾದರೆ ಏನು ಮೆನ್ಷನ್ ಮಾಡಿದ್ದಾರೆ,
ಆಕ್ಸಿಸ್ ಆಫ್ ದಿ ಅರ್ತ್ ಅಂಡ್ ಇನ್ಕ್ಲಿನೇಷನ್, ಭೂಮಿಯ ಅಕ್ಷ ಮತ್ತು ಅದರ ವಾಲಿಕೆ ಅಂತ ಮೆನ್ಷನ್ ಮಾಡಿದ್ದಾರೆ. ಓಕೆ, ಸೊ ಏನು ಆರ್ಬಿಟಲ್ ಪ್ಲೇನ್ಗೆ ಯಾವ ರೀತಿ ವಾಲ್ ಇದೆ ಅಥವಾ ಎಷ್ಟು ಪ್ಲೇನ್ನ ಫಾರ್ಮೇಷನ್ ಮಾಡಿದೆ, ಇದನ್ನ ಇನ್ ಡೀಟೇಲ್ಡ್ ಆಗಿ ನಾವು ಕಾನ್ಸೆಪ್ಚುಯಲ್ ಅಂಡರ್ಸ್ಟ್ಯಾಂಡಿಂಗ್ ಮಾಡೋದ್ರ ಮುಖಾಂತರ ಸ್ಟಡಿ ಮಾಡೋಣ. ಓಕೆ, ಸೊ ಅದನ್ನು ನಾವು ಮೈಕ್ರೋ ಥೀಮ್ಸ್ಗಳಾಗಿ ಈ ಒಂದು ಸಿಲೆಬಸ್ ಹೆಡ್ಡಿಂಗ್ನ ಆಕ್ಸಿಸ್ ಆಫ್ ದಿ ಅರ್ತ್ ಅಂಡ್ ಇನ್ಕ್ಲಿನೇಷನ್, ಭೂಮಿಯ ಅಕ್ಷ ಮತ್ತು ಅದರ ವಾಲಿಕೆ, ಇದನ್ನ ನಾವು ಸ್ಟಡಿ ಮಾಡೋದಾದ್ರೆ ಅದರಲ್ಲಿ ಏನೇನು ಡೆಫಿನೇಷನ್ ಆಫ್ ದಿ ಅರ್ತ್ಸ್ ಆಕ್ಸಿಸ್ ಅಥವಾ ಭೂಮಿಯ ಅಕ್ಷದ ವ್ಯಾಖ್ಯೆ, ಯಾವುದನ್ನ ನಾವು ಅಕ್ಷ ಅಂತ ಕರಿತೀವಿ ಅದನ್ನ ಸ್ಟಡಿ ಮಾಡ್ತೀವಿ. ನೆಕ್ಸ್ಟ್ ಇನ್ಕ್ಲಿನೇಷನ್ ಟು ದಿ ವರ್ಟಿಕಲ್ ಪ್ಲೇನ್. ಓಕೆ, ಏನು ನಮಗೆ ವರ್ಟಿಕಲ್ ಪ್ಲೇನ್ಗೆ 23.5 ಡಿಗ್ರಿ ವಾಲಿಕೆ ಇದೆ ಅಲ್ವಾ, ಅಥವಾ ಲಂಬ ರೇಖೆಗೆ 23.5 ಡಿಗ್ರಿ ವಾಲಿಕೆ ಇದೆ. ಸೊ ಈ ಕಾನ್ಸೆಪ್ಟ್ನ ಕೂಡ ಸ್ಟಡಿ ಮಾಡ್ತೀವಿ. ಅದೇ ರೀತಿ ಆಂಗಲ್ ವಿತ್ ದಿ ಆರ್ಬಿಟಲ್ ಪ್ಲೇನ್ ಅಥವಾ ಕಕ್ಷಾ ಸಮತಲಕ್ಕೆ ಎಷ್ಟು ಆಂಗಲ್ನ ಫಾರ್ಮೇಷನ್ ಮಾಡುತ್ತೆ, ಓಕೆ, ಎಷ್ಟು ಡಿಗ್ರಿ ಕೋನವನ್ನು ಫಾರ್ಮೇಷನ್ ಮಾಡುತ್ತೆ, ಯಾಕೆ ಈ ರೀತಿ ಕೋನ ಇರುತ್ತೆ, ಇದನ್ನು ನಾವು ಕಾನ್ಸೆಪ್ಚುಯಲ್ ಆಂಗಲ್ ಇಂದ ಸ್ಟಡಿ ಮಾಡೋಣ. ಸೊ ಅದಾದ್ಮೇಲೆ ಸಿಗ್ನಿಫಿಕೆನ್ಸ್ ಆಫ್ ಆಕ್ಚುಯಲ್ ಇನ್ಕ್ಲಿನೇಷನ್ ಫಾರ್ ಕ್ಲೈಮೇಟ್ ಅಂಡ್ ಸೀಸನ್ಸ್, ಹವಾಮಾನ ಮತ್ತು ಋತುಮಾನಗಳಿಗೆ ಈ ಅಕ್ಷದ ವಾಲಿಕೆಯ ಪ್ರಾಮುಖ್ಯತೆ ಏನು, ಇದನ್ನೆಲ್ಲ ನಾವು ಈ ಒಂದು ಸೆಕೆಂಡ್ ಥೀಮ್ ಆದಂತ ನಮ್ಮ ಅರ್ತ್ ಅನ್ನೋ ಒಂದು ಸಿಲೆಬಸ್ನ ಅಡಿಯಲ್ಲಿ ಇರುವಂಥ ಸೆಕೆಂಡ್ ಥೀಮಲ್ಲಿ ಡೀಟೇಲ್ಡ್ ಆಗಿ ಡಿಸ್ಕಸ್ ಮಾಡೋಣ. ಓಕೆನಾ? ಓಕೆ, ಎಸ್. ಸೊ ದ ನೆಕ್ಸ್ಟ್ ಕೀವರ್ಡ್ನ ನೋಡೋದಾದ್ರೆ ಎಗೇನ್ ಅರ್ತ್ ಅನ್ನೋ ಒಂದು ಟಾಪಿಕ್ನ ಅಡಿಯಲ್ಲೇ ಮೆನ್ಷನ್ ಮಾಡಿದ್ದಾರೆ. ಅರ್ತ್ ರೊಟೇಷನ್ ಅಂಡ್ ಇಟ್ಸ್ ಎಫೆಕ್ಟ್. ಅವರು ಅರ್ತ್ಸ್ ರೊಟೇಷನ್ ಅಷ್ಟೇ ಮೆನ್ಷನ್ ಮಾಡಿದ್ದಾರೆ, ನಾವು ಅದ್ರ ಜೊತೆ ಅದರ ಪರಿಣಾಮಗಳು ಅಥವಾ ಎಫೆಕ್ಟ್ಸ್ಗಳನ್ನು ಕೂಡ ನೋಡ್ತೀವಿ. ಏನು, ಭೂಮಿಯ ಅಕ್ಷಭ್ರಮಣೆ ಮತ್ತು ಅದರ ಪರಿಣಾಮಗಳು, ಇದು ಅವ್ರು ಮೆನ್ಷನ್ ಮಾಡಿರೋಂಥ ಹೆಡ್ಡಿಂಗ್. ಸೊ ಹಂಗಿದ್ರೆ ಈ ಹೆಡ್ಡಿಂಗ್ ಅಲ್ಲಿ ಏನೇನು ಓದಬೇಕು? ವಾಟ್ ಆರ್ ಸಮ್ ಆಫ್ ದಿ ಇಂಪಾರ್ಟೆಂಟ್ ಮೈಕ್ರೋ ಥೀಮ್ಸ್ ಇನ್ ದಿಸ್ ಹೆಡ್ಡಿಂಗ್? ಡೈರೆಕ್ಷನ್ ಆಫ್ ರೊಟೇಷನ್ ಅಥವಾ ಭೂಮಿಯ ಅಕ್ಷಭ್ರಮಣೆ ಏನಿದೆ ಅದರ ಒಂದು ದಿಕ್ಕು ಏನು ಅಥವಾ ಡೈರೆಕ್ಷನ್ ಏನು, ಅದನ್ನು ನಾವು ಸ್ಟಡಿ ಮಾಡ್ತೀವಿ. ನಾವು ವೆಸ್ಟ್ ಈಸ್ಟ್ ತಿರುಗುತ್ತೆ ಅಂತ ಮಾತಾಡ್ತೀವಲ್ವಾ, ಅದ್ರ ಬಗ್ಗೆ ನೋಡೋಣ. ಅದ್ರ ಪರಿಣಾಮಗಳೇನು ಅಥವಾ ರೊಟೇಷನ್ದು ಸ್ಪೀಡ್ ಏನು, ಡ್ಯೂರೇಷನ್ ಏನು, ಓಕೆ, ಅದರ ವೇಗ ಎಷ್ಟು ಮತ್ತೆ ಎಷ್ಟು ಸಮಯ ತಗೊಳುತ್ತೆ. ಅದೇ ರೀತಿ ಅಕ್ಷಭ್ರಮಣೆಗೆ ಅಥವಾ ಅಕ್ಷಭ್ರಮಣೆಯಿಂದ ಉಂಟಾಗುವಂಥ ಪರಿಣಾಮಗಳೇನು. ಫಾರ್ ಎಕ್ಸಾಂಪಲ್ ಡೇ ಅಂಡ್ ನೈಟ್ ಆಗೋದಾಗಿರ್ಬೋದು, ಹಗಲು ಮತ್ತು ರಾತ್ರಿಗಳ ಸಂಭವಿಸುವಿಕೆ ಆಗಿರ್ಬೋದು. ಅದೇ ರೀತಿ ಡಿಫ್ಲೆಕ್ಷನ್ ಆಫ್ ವಿಂಡ್ಸ್ ಅಂಡ್ ಓಷನ್ ಕರೆಂಟ್ಸ್, ಕೋರಿಯೋಲಿಸ್ ಬಲ ಅಥವಾ ವಾಯು ಪ್ರವಾಹ ಮತ್ತೆ ಸಾಗರ ಪ್ರವಾಹಗಳು, ಓಷನ್ ಕರೆಂಟ್ಸ್ ಅಂತ ಏನು ಕರಿತೀವಲ್ವಾ. ಸೊ ಅವು ಯಾವ ರೀತಿ ಫಾರ್ಮೇಷನ್ ಆಗುತ್ತೆ, ರೊಟೇಷನ್ ನಿಂದ ಪ್ರವಾಹಗಳು ಯಾವ ರೀತಿ ಇನ್ಫ್ಲೂಯೆನ್ಸ್ ಆಗುತ್ತೆ, ಓಷನ್ ಕರೆಂಟ್ಸ್ ಆಗ್ಬೋದು, ವಿಂಡ್ಸ್ಗಳಾಗ್ಬೋದು, ಮಾರುತಗಳಾಗ್ಬೋದು, ಯಾವ ರೀತಿ ಇನ್ಫ್ಲೂಯೆನ್ಸ್ ಆಗುತ್ತೆ, ಅದನ್ನೆಲ್ಲ ನಾವು ಸ್ಟಡಿ ಮಾಡೋಣ. ಓಕೆ, ಸೊ ಅದಾದಮೇಲೆ ನೆಕ್ಸ್ಟ್ ಟಾಪಿಕ್ ಏನಿದೆ, ನೆಕ್ಸ್ಟ್ ಸಬ್ ಹೆಡಿಂಗು ಇನ್ ದಿ ಸೇಮ್ ಅರ್ತ್ ಅನ್ನೋವಂಥ ಹೆಡ್ಡಿಂಗ್ ಅಲ್ಲಿ ಅರ್ತ್ಸ್ ರೆವಲ್ಯೂಷನ್ ಅಂಡ್ ಸೀಸನ್ಸ್ ಅಥವಾ ಭೂಮಿಯ ಪರಿಭ್ರಮಣೆ ಮತ್ತು ಋತುಮಾನಗಳು ಅಥವಾ ಸೀಸನ್ಸ್ಗಳು ಅಂತ ಏನು ಕರಿತೀವಿ. ಲೈಕ್ ಈಗ ಎಲಿಪ್ಟಿಕಲ್ ಆರ್ಬಿಟ್ ಅಲ್ಲಿ ಸುತ್ತುತ್ತಾ ಇರಬೇಕಾದ್ರೆ ಅಥವಾ ಅಂಡಾಕಾರದ ಕಕ್ಷೆಯಲ್ಲಿ ಸುತ್ತಬೇಕಾದ್ರೆ ಪರಿಭ್ರಮಣೆಯ ಅವಧಿ ಎಷ್ಟು ತಗೊಳುತ್ತೆ, ಮತ್ತೆ ಅದ್ರ ಜೊತೆಗೆ ಪೆರಿಇಲಿಯಾನ್, ಅಪಿಇಲಿಯಾನ್ ಅಥವಾ ಹತ್ತಿರದ ಬಿಂದು ಮತ್ತೆ ದೂರದ ಬಿಂದು ಅಂತ ಒಂದೆರಡು ಟಾಪಿಕ್ಗಳಿದೆ, ಸಬ್ ಕಾನ್ಸೆಪ್ಟ್ಗಳಿದೆ. ಅದೇ ರೀತಿ ಸಾಲಿಸ್ಟಿಸ್ಗಳಿದೆ ಅಲ್ವಾ, ಆಯನ ಸಂಕ್ರಾಂತಿ ಅಥವಾ ಬೇಸಿಗೆ ಮತ್ತು ಚಳಿಗಾಲದಲ್ಲಿ ಉಂಟಾಗುವಂಥ ವಿಂಟರ್ ಸಾಲಿಸ್ಟಿಸ್, ಸಮ್ಮರ್ ಸಾಲಿಸ್ಟಿಸ್ ಅಂತ ಏನು ಕರಿತೀವಲ್ವಾ. ಸೊ ಅದನ್ನು ಕೂಡ ನಾವು ಡೀಟೇಲ್ಡ್ ಆಗಿ ಡಿಸ್ಕಸ್ ಮಾಡಬೇಕಾಗತ್ತೆ. ಓಕೆ, ಇದು ಸಿಲೆಬಸ್ ಅಲ್ಲಿ ಅವ್ರು ಇಷ್ಟೇ ಮೆನ್ಷನ್ ಮಾಡಿರೋದು, ಅರ್ತ್ಸ್ ರೆವಲ್ಯೂಷನ್ ಅಂಡ್ ಸೀಸನ್ಸ್. ನಾವು ಅದನ್ನ ಇನ್ ಡೀಟೈಲ್ ಆಗಿ ಡಿಕೋಡ್ ಮಾಡಿ ಯಾವ ರೀತಿ ಉಂಟಾಗುತ್ತೆ, ಯಾಕಾಗುತ್ತೆ, ಪರಿಣಾಮಗಳೇನು, ಇದನ್ನೆಲ್ಲ ನಾವು ಡೀಟೇಲ್ಡ್ ಆಗಿ ಸ್ಟಡಿ ಮಾಡ್ತೀವಿ. ಸೊ ಅದೇ ರೀತಿ ನೆಕ್ಸ್ಟು ಈಕ್ವಿನಾಕ್ಸಸ್, ಅದರಲ್ಲಿ ಅಗೇನ್ ಸ್ಪ್ರಿಂಗ್ ಈಕ್ವಿನಾಕ್ಸ್, ಆಟಮ್ ಈಕ್ವಿನಾಕ್ಸ್, ಹೌದಲ್ವಾ. ಸೊ ವಿಷುವತ್ ಸಂಕ್ರಾಂತಿಗಳು ಅಥವಾ ಯಾಕೆ ಈಕ್ವಿನಾಕ್ಸ್ ಆಗುತ್ತೆ ಅಥವಾ ಸಮಾನವಾದ ಹಗಲು ಮತ್ತು ರಾತ್ರಿಗಳಾಗುತ್ತೆ, ಅದನ್ನ ಕೂಡ ನಾವು ಡಿಸ್ಕಸ್ ಮಾಡಬೇಕಾಗುತ್ತೆ. ಓಕೆ, ಸೊ ದಿಸ್ ಈಸ್ ದಿ ಸಿಲೆಬಸ್ ಸಬ್ ಹೆಡಿಂಗ್ ವಿಚ್ ಇಸ್ ಅರ್ತ್ಸ್ ರೆವಲ್ಯೂಷನ್ ಅಂಡ್ ಸೀಸನ್ಸ್. ಓಕೆ, ಸೊ ಮುಂದಿನ ಒಂದು ಸಿಲೆಬಸ್ ಹೆಡ್ಡಿಂಗ್ನ ನೋಡೋದಾದ್ರೆ ಅದೇ ಅರ್ಥನ ಕೆಳಗಡೆ ಮೆನ್ಷನ್ ಮಾಡಿರುವಂಥದ್ದು ಲ್ಯಾಟಿಟ್ಯೂಡ್ಸ್ ಅಂಡ್ ಲ್ಯಾಟಿಟ್ಯೂಡ್ ಝೋನ್ಸ್, ಅಕ್ಷಾಂಶಗಳು ಮತ್ತು ಅಕ್ಷಾಂಶ ವಲಯಗಳು. ನಿಮಗೆಲ್ಲ ಗೊತ್ತಿರ್ಬೋದು. ಸೊ ಮೀನಿಂಗ್ ಆಫ್ ಲ್ಯಾಟಿಟ್ಯೂಡ್ಸ್ ಅಥವಾ ಅವುಗಳನ್ನ ಪ್ಯಾರಲಲ್ ಲೈನ್ಸ್ ಅಂತ ಕೂಡ ಕರಿತೀವಿ, ಅಥವಾ ಸಮಾಂತರ ರೇಖೆಗಳು ಅಂತ ಕೂಡ ಕರೀತಾರೆ, ಅಥವಾ ಅಕ್ಷಾಂಶಗಳು ಅಂತ ಕೂಡ ಕರಿತೀವಿ. ಓಕೆ, ಸೊ ಎಷ್ಟಿದೆ ಟೋಟಲ್ ನಂಬರ್ ಆಫ್ ಲ್ಯಾಟಿಟ್ಯೂಡ್ಸ್ಗಳು ಎಷ್ಟಿದೆ,
ಮತ್ತೆ ಭೂಮಿ ಮೇಲೆ ಕಂಡುಬರುವಂಥ ಇಂಪಾರ್ಟೆಂಟ್ ಲ್ಯಾಟಿಟ್ಯೂಡ್ಸ್ಗಳು ಯಾವ್ಯಾವುದು, ಫಾರ್ ಎಕ್ಸಾಂಪಲ್ ಈಕ್ವೇಟರ್ ಏನು ಸಮಭಾಜಕ ವೃತ್ತ ಅಂತ ಕರಿತೀವಿ, ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಫ್ಯಾಕ್ಟ್ಸ್ಗಳನ್ನ ನೋಡೋದಾಗಿರ್ಬೋದು. ಅದೇ ರೀತಿ ಆರ್ಕ್ಟಿಕ್ ಸರ್ಕಲ್ ಆಗಿರ್ಬೋದು, ಅಂಟಾರ್ಕ್ಟಿಕ್ ಸರ್ಕಲ್ ಆಗಿರ್ಬೋದು. ಓಕೆ, ಆರ್ಕ್ಟಿಕ್ ಸರ್ಕಲ್ಲು, ಅಂಟಾರ್ಕ್ಟಿಕ್ ಸರ್ಕಲ್ಲು. ಸೊ ಇದೆಲ್ಲದಕ್ಕೆ ಸಂಬಂಧಪಟ್ಟಂತೆ ಇಂಪಾರ್ಟೆಂಟ್ ಫ್ಯಾಕ್ಟ್ಸ್ಗಳನ್ನ, ಕಾನ್ಸೆಪ್ಟ್ಗಳನ್ನು ಸ್ಟಡಿ ಮಾಡ್ತೀವಿ. ಅದೇ ರೀತಿ ಹೀಟ್ ಝೋನ್ಸ್ಗಳು ಅಥವಾ ಭೂಮಿಯ ಉಷ್ಣತಾ ವಲಯಗಳು ಅಂತ ಕರಿತೀವಿ, ಹೌದಲ್ವಾ? ಸೊ ಈ ಉಷ್ಣತಾ ವಲಯಗಳಲ್ಲಿ ಉಷ್ಣವಲಯ, ಸಮಶೀತೋಷ್ಣ ವಲಯ ಅಥವಾ ಟಾರಿಡ್ ಝೋನ್, ಫ್ರಿಜಿಡ್ ಝೋನ್ ಅಂತ ಕೇಳಿರ್ತೀರಾ, ಹೌದಲ್ವಾ? ಸೊ ಅದನ್ನು ನಾವು ಡಿಸ್ಕಸ್ ಮಾಡ್ತೀವಿ. ಯಾಕೆ ಟೆಂಪ್ರೇಟ್ ರೀಜನ್ ಅಂತ ಕರೀತಾರೆ, ಯಾಕೆ ಟ್ರಾಪಿಕಲ್ ರೀಜನ್ ಅಂತ ಕರಿತೀವಿ, ಅಥವಾ ಡಿಫ್ರೆಂಟ್ ಇನ್ಫ್ಲೂಯೆನ್ಸ್ಗಳೇನು, ಯಾಕೆ ಉಂಟಾಗುತ್ತೆ, ಯಾಕೆ ತಾಪಮಾನ ಜಾಸ್ತಿ ಇರುತ್ತೆ, ಯಾಕೆ ಶೀತ ಜಾಸ್ತಿ ಇರುತ್ತೆ, ಇದೆಲ್ಲ ಫ್ಯಾಕ್ಟ್ಸ್ಗಳನ್ನು ನಾವು ಸ್ಟಡಿ ಮಾಡಬೇಕಾಗತ್ತೆ ಈ ಸಿಲೆಬಸ್ನ ಹೆಡ್ಡಿಂಗ್ನಲ್ಲಿ. ಸೊ ನೆಕ್ಸ್ಟ್ ಸಿಲೆಬಸ್ ಟಾಪಿಕ್ನ ನೋಡೋದಾದರೆ ಲಾಂಗಿಟ್ಯೂಡ್ಸ್ ಆ್ಯಂಡ್ ಪ್ರೈಮ್ ಮೆರಿಡಿಯನ್. ಇಲ್ಲೂ ಅಷ್ಟೇ, ಲಾಂಗಿಟ್ಯೂಡ್ ಅಂದರೆ ಏನು ಅಥವಾ ರೇಖಾಂಶಗಳು ಅಂದರೆ ಏನು ಅಂತ ನಾವು ಕಲ್ತ್ಕೋಬೇಕು. ಮತ್ತು ಪೋಲ್ ಟು ಪೋಲ್ ಏನು ಮೆರಿಡಿಯನ್ಸ್ಗಳಿದೆ ಅಥವಾ ಧ್ರುವ ಪ್ರದೇಶಗಳಿಂದ ಧ್ರುವ ಪ್ರದೇಶಗಳಿಗೆ ಇರುವಂಥ ಮೆರಿಡಿಯನ್ಗಳ ಬಗ್ಗೆ, ಮತ್ತು ಅರ್ಧವೃತ್ತಾಕಾರದ ಮೆರಿಡಿಯನ್ಗಳು. ಓಕೆ, ಸೊ ಫಾರ್ ಎಕ್ಸಾಂಪಲ್ ಈಸ್ಟರ್ನ್ ಹೆಮಿಸ್ಫಿಯರ್, ವೆಸ್ಟರ್ನ್ ಹೆಮಿಸ್ಫಿಯರ್ ಹೆಂಗ್ ಡಿವೈಡ್ ಆಗುತ್ತೆ, ಇದನ್ನು ನಾವು ನಮ್ಮ ಮೇಜರ್ ಮೆರಿಡಿಯನ್ಸ್ ಅಥವಾ ಲಾಂಗಿಟ್ಯೂಡ್ಸ್ಗಳನ್ನ ಮುಖಾಂತರ ಸ್ಟಡಿ ಮಾಡಬೇಕಾಗತ್ತೆ. ಓಕೆ, ಸೊ ಮತ್ತೆ ಪ್ರೈಮ್ ಮೆರಿಡಿಯನ್ ಅಂತ ಕೂಡ ಒಂದಿದೆ ಅಥವಾ ಪ್ರಧಾನ ರೇಖಾಂಶ ಅಂತ ಕರಿತೀವಿ, ಹೌದಲ್ವಾ? ಸೊ ಅದನ್ನ 0 ಡಿಗ್ರಿ ಗ್ರೀನ್ವಿಚ್ ರೇಖೆ, ಓಕೆ, ಎಲ್ಲಿ UK ಯಲ್ಲಿ ಕಂಡು ಬರುವಂಥ ಒಂದು ಗ್ರೀನ್ವಿಚ್ ರೇಖೆ, ಅದನ್ನು ಆಧಾರವಾಗಿ ಇಟ್ಕೊಂಡು ನಾವು ಸ್ಟಡಿ ಮಾಡ್ತೀವಿ. ಸೊ ಇದ್ರ ಭಾಗವಾಗಿ ಎಂಟೈರ್ ಲಾಂಗಿಟ್ಯೂಡ್ಸ್ ಅಂಡ್ ಪ್ರೈಮ್ ಮೆರಿಡಿಯನ್ನ ನಾವು ಡಿಸ್ಕಸ್ ಮಾಡಬೇಕು ಸಿಲೆಬಸ್ಸಲ್ಲಿ. ಸೊ ದಿಸ್ ಈಸ್ ಹೌ ದ ಸಿಲೆಬಸ್ ಡಿಕೋಡಿಂಗ್ ಇಸ್ ಬೀಂಗ್ ಡನ್. ದಿ ಅರ್ತ್ ಅನ್ನೋದ್ರೊಳಗೆ ಈ ಹೆಡ್ಡಿಂಗ್ ಕೆಳಗಡೆ ಅವ್ರು ಜಸ್ಟ್ ಈ ಒಂದು 5-6 ಟಾಪಿಕ್ಗಳನ್ನ ಮೆನ್ಷನ್ ಮಾಡಿದ್ದಾರೆ ಅಷ್ಟೇ. ಅವುಗಳನ್ನ ಅಗೇನ್ ಮೈಕ್ರೋ ಥೀಮ್ಸ್ಗಳಾಗಿ ಡಿವೈಡ್ ಮಾಡಿ ಪ್ರಾಬಬಲ್ ಏರಿಯಾಸ್ನ ನಾವು ಡಿಸ್ಕಸ್ ಮಾಡಬೇಕು ಅಥವಾ ಸ್ಟಡಿ ಮಾಡಬೇಕು, ಹೌದಲ್ವಾ? ದ ನೆಕ್ಸ್ಟ್ ಒನ್ ಇಸ್ ಲೋಕಲ್ ಟೈಮ್ ವರ್ಸಸ್ ಸ್ಟ್ಯಾಂಡರ್ಡ್ ಟೈಮ್ ಆ್ಯಂಡ್ ಝೋನಲ್ ಟೈಮ್ ಅಥವಾ ಸ್ಥಾನೀಯ ವೇಳೆ ಮತ್ತೆ ಪ್ರಮಾಣಿತ ವೇಳೆ ಮತ್ತು ವಲಯ ವೇಳೆ ಅಥವಾ ಝೋನಲ್ ಟೈಮ್. ಇದು ಅವರು ಬೇಸಿಕ್ ಸ್ಟ್ಯಾಂಡರ್ಡ್ ಟೈಮ್ ಅಂತ ಕೊಟ್ಟಿದ್ದಾರೆ, ನಾವು ಅದನ್ನು ಎಗೇನ್ ಡಿಕೋಡ್ ಮಾಡ್ತೀವಿ. ಕಾನ್ಸೆಪ್ಟ್ ಆಫ್ ಲೋಕಲ್ ಟೈಮ್ ಅಥವಾ ಓವರ್ ಹೆಡ್ಸ್ ಅನ್ನ ಆಧಾರದ ಮೇಲೆ ಅಥವಾ ಸ್ಥಳೀಯ ಸೂರ್ಯನ ಸ್ಥಾನದ ಆಧಾರದ ಮೇಲೆ ನಾವೇನಂತ ಕ್ಲಾಸಿಫೈ ಮಾಡ್ತೀವಿ, ಸ್ಥಾನೀಯ ವೇಳೆ ಅಥವಾ ಲೋಕಲ್ ಟೈಮ್ ಅಂತ ಕ್ಲಾಸಿಫೈ ಮಾಡ್ತೀವಿ. ನೆಕ್ಸ್ಟ್ ವಿ ಹ್ಯಾವ್ ಸ್ಟ್ಯಾಂಡರ್ಡ್ ಟೈಮ್ ಅಥವಾ ಯಾಕೆ ನಮಗೆ ಸ್ಟ್ಯಾಂಡರ್ಡ್ ಮೆರಿಡಿಯನ್ಸ್ಗಳು ಬೇಕು ಅಥವಾ ಪ್ರಮಾಣಿತ ವೇಳೆಯ ಅಗತ್ಯತೆ ಏನು ಅನ್ನೋದನ್ನ ಕೂಡ ನಾವು ಡಿಸ್ಕಸ್ ಮಾಡಬೇಕು. ಅದರ ಜೊತೆಗೆ ನಮ್ಮ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಅಥವಾ ಭಾರತೀಯ ಪ್ರಮಾಣಿತ ಸಮಯ ಏನಿದೆ, ಮತ್ತೆ ಮಿರ್ಜಾಪುರದಲ್ಲಿ ನಮ್ಮ ಪಾಸ್ ಆಗುವಂಥ 82.5 ಡಿಗ್ರಿ ಈಸ್ಟ್ ಏನು ರೇಖೆ ಇದೆ ಅಥವಾ ಪೂರ್ವ ರೇಖಾಂಶ ಇದೆ, ಸೊ ಅದ್ರ ಬಗ್ಗೆನೂ ನಾವು ಡಿಸ್ಕಸ್ ಮಾಡ್ತೀವಿ. ಅದೇ ರೀತಿ ಗ್ರೀನ್ವಿಚ್ ಮೀನ್ ಟೈಮು ಮತ್ತು ನಮ್ಮ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮು ಅವೆರಡರ ನಡುವೆ ಡಿಫ್ರೆನ್ಸಸ್ ಏನು, ರೈಟ್ಗೆ ಹೋದ್ರೆ ಏನಾಗುತ್ತೆ, ಲೆಫ್ಟಿಗೆ ಹೋದ್ರೆ ಏನಾಗುತ್ತೆ, ಟೈಮಲ್ಲಿ ಎಷ್ಟು ವೇರಿಯೇಷನ್ಸ್ ಆಗುತ್ತೆ, ಯಾಕೆ ನಾವು +5 ಗಂಟೆನ ಆ್ಯಡ್ ಮಾಡ್ತೀವಿ, ನೀವೀಗ ಮೊಬೈಲ್ ಸ್ವಿಚ್ ಆಫ್ ಮಾಡಿ ಸ್ವಿಚ್ ಆನ್ ಮಾಡಿದ ತಕ್ಷಣ ಅಥವಾ ಈ ಹಿಂದಿನ ಹಳೆ ಡಿವೈಸ್ಗಳಲ್ಲಿ ಯಾಕೆ ಅದು ಕೇಳ್ತಿತ್ತು, ಸೊ ಅದೆಲ್ಲ ನಾವು ಡಿಸ್ಕಸ್ ಮಾಡೋಣ ಕಾನ್ಸೆಪ್ಟ್ಸು. ಓಕೆ, ಸೊ ದಿಸ್ ಈಸ್ ಅಬೌಟ್ ಲೋಕಲ್ ಟೈಮ್ ವರ್ಸಸ್ ಸ್ಟ್ಯಾಂಡರ್ಡ್ ಟೈಮ್ ಆ್ಯಂಡ್ ಝೋನಲ್ ಟೈಮ್. ಓಕೆ, ಸೊ ಮುಂದಿನ ಒಂದು ಸಿಲೆಬಸ್ ಕೀವರ್ಡ್ನ ನೋಡೋದಾದರೆ ಇಂಟರ್ನ್ಯಾಷನಲ್ ಡೇಟ್ ಲೈನ್, ಅಂತಾರಾಷ್ಟ್ರೀಯ ದಿನಾಂಕ ರೇಖೆ. ನಾವೇನು 180 ಡಿಗ್ರಿ ಲಾಂಗಿಟ್ಯೂಡ್ ಅಂತ ಮಾತಾಡ್ತೀವಲ್ವಾ, 180 ಡಿಗ್ರಿ ರೇಖಾಂಶ. ಸೊ ಅದ್ರ ಪರಿಕಲ್ಪನೆ ಏನೋ, ಅದು ಎಲ್ಲೆಲ್ಲಿ ಪಾಸ್ ಆಗುತ್ತೆ, ಅದು ಪೆಸಿಫಿಕ್ ಓಷನಲ್ಲಿ ಪಾಸ್ ಆಗಬೇಕಾದ್ರೆ ಅಥವಾ ಬೇರಿಂಗ್ ಸ್ಟ್ರೈಟಲ್ಲಿ ಪಾಸ್ ಆಗಬೇಕಾದ್ರೆ ಯಾವ ಯಾವ ಪ್ರದೇಶಗಳನ್ನು ಹಾದು ಹೋಗುತ್ತೆ, ಯಾಕೆ ಜಿಗ್ಜಾಕ್ ಪ್ಯಾಟರ್ನಲ್ಲಿದೆ ಅಥವಾ ಯಾಕೆ ಏರುಪೇರಾಗಿದೆ, ಕನ್ಫ್ಯೂಷನ್ಸ್ ಏನು, ಅಥವಾ ನೀವು ಈಸ್ಟಿಗೆ ಮೂವ್ ಆದಾಗ ಯಾವ ರೀತಿ ಚೇಂಜ್ ಆಗುತ್ತೆ, ವೆಸ್ಟಿಗೆ ಮೂವ್ ಆಗಬೇಕಾದ್ರೆ ಇದೆಲ್ಲದನ್ನು ನಾವು ಡೀಟೇಲ್ಡಾಗಿ ಡಿಸ್ಕಸ್ ಮಾಡೋಣ. ಎಗೈನ್ ದ ಡಿಫ್ರೆನ್ಸ್ ಬಿಟ್ವೀನ್ ಪ್ರೈಮ್ ಮೆರಿಡಿಯನ್ ಆ್ಯಂಡ್ ಇಂಟರ್ನ್ಯಾಷನಲ್ ಡೇಟ್ ಲೈನ್. ನಾವು ಈ ಹಿಂದೆ ಹೆಂಗೆ ಇಂಟರ್ನ್ಯಾಷನಲ್ ಡೇಟ್ ಲೈನ್, ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಇದಕ್ಕೆ ಡಿಫ್ರೆನ್ಸ್ನ ಬಗ್ಗೆ ನೋಡಿದ್ವಲ್ಲ, ಅದೇ ರೀತಿ ಪ್ರೈಮ್ ಮೆರಿಡಿಯನ್ ಮತ್ತು ಇಂಟರ್ನ್ಯಾಷನಲ್ ಡೇಟ್ ಲೈನ್ನ ನಡುವೆ ಇರುವಂಥ ಡಿಫ್ರೆನ್ಸಸ್ನ ಕೂಡ ಡಿಸ್ಕಸ್ ಮಾಡೋಣ. ಓಕೆ, ಸೊ ದಿಸ್ ಈಸ್ ಎಂಟೈರ್ಲಿ ಅಬೌಟ್ ಮೇಜರ್ keywords that are mentioned under ಅರ್ತ್ ಅನ್ನೋ ಒಂದು ಟಾಪಿಕ್ನ ಅಡಿಯಲ್ಲಿ ಮೆನ್ಷನ್ ಮಾಡಿರೋದು. ದಿಸ್ ಐ ಆಲ್ರೆಡಿ ಟೋಲ್ಡ್. ಡೇಟ್ ಚೇಂಜಸ್ ವೆನ್ ಕ್ರಾಸಿಂಗ್ ದಿ ಇಂಟರ್ನ್ಯಾಷನಲ್ ಡೇಟ್ ಲೈನ್. ಸೊ ವೆಸ್ಟಿಂದ ಈಸ್ಟಿಗೆ ನಾವು ಮೂವ್ ಆಗಬೇಕಾದ್ರೆ ವಿ ವಿಲ್ ಗೈನ್ ಎ ಡೇ ಅಲ್ವಾ, ನಮಗೆ ದಿನಾಂಕ ಬದಲಾವಣೆ ಆಗುತ್ತೆ ಆ್ಯಂಡ್ ವಿ ವಿಲ್ ಗೈನ್ ಎ ಡೇ. ಅದೇ ರೀತಿ ಈಸ್ಟಿಂದ ವೆಸ್ಟಿಗೆ ಪಾಸ್ ಆಗಬೇಕಾದ್ರೆ ಅಥವಾ ಅಮೆರಿಕಾದಿಂದ ಏಷ್ಯಾಗೆ ಅಥವಾ ಆಸ್ಟ್ರೇಲಿಯಾಗೆ ನಾವೇನಾದರೂ ಪಾಸ್ ಆಗ್ತಾ ಇದ್ದೀವಿ ಅಂತ ಅಂದರೆ ವಿ ವಿಲ್ ಲೂಸ್ ಅ ಡೇ ಅಲ್ವಾ, ಇಟ್ ಆ್ಯಡ್ಸ್ ಎ ಡೇ, ರೈಟ್.
ಸೊ ಅದನ್ನ ನಾವು ಡಿಸ್ಕಸ್ ಮಾಡೋಣ. ಓಕೆ, ಆಲ್ ದೀಸ್ ಥಿಂಗ್ಸ್ ವಿ ವಿಲ್ ಡಿಸ್ಕಸ್. ಸೊ ದಿಸ್ ಇಸ್ ಎಂಟೈರ್ಲಿ ಅಬೌಟ್ ಡಿಕೋಡಿಂಗ್ ದಿ ಸಿಲೆಬಸ್ ಅಂಡರ್ ದಿ ಅರ್ತ್ ಅನ್ನೋ ಒಂದು ಟಾಪಿಕ್ ಏನಿತ್ತಲ್ವಾ, ಅದ್ರ ಅಡಿಯಲ್ಲಿ ಯಾವ ರೀತಿ ಡಿಕೋಡ್ ಮಾಡಿದ್ದೀವಿ ಅಥವಾ ಯಾವ್ಯಾವ ರೀತಿ ಮೈಕ್ರೋ ಟಾಪಿಕ್ಸ್ಗಳಾಗಿ ನೋಡ್ತೀವಿ ಅನ್ನೋದನ್ನ ಡಿಕೋಡ್ ಮಾಡಿದ್ವಿ, ಹೌದಲ್ವಾ. ಸೊ ಮುಂದಿನ ಒಂದು ಕೀವರ್ಡ್ನ ನೋಡೋಣ. ದಟ್ ಈಸ್ ದಿ ಲಿಥೋಸ್ಪಿಯರ್ ಅಥವಾ ಶಿಲಾಗೋಳ ಅಂತ ಕೂಡ ಕರಿತೀವಿ, ಹೌದಲ್ವಾ. ಸೊ ಶಿಲಾಗೋಳ. ಸೊ ಶಿಲಾಗೋಳದಲ್ಲಿ ಅವ್ರು ಏನೇನು ಮೆನ್ಷನ್ ಮಾಡಿದ್ದಾರೆ? ಫಸ್ಟ್ ದಿ ಲಿಥೋಸ್ಪಿಯರ್, ಅಗೇನ್ ಲೇಯರ್ಸ್ ಆಫ್ ದಿ ಅರ್ತ್ ಅಥವಾ ಭೂಮಿಯ ಪದರಗಳು ಅಂತ ಕೂಡ ಕರಿತೀವಿ. ರಾಕ್ಸ್ ಅಂಡ್ ವೆದರಿಂಗ್, ಹೌದಲ್ವಾ. ಸೊ ಶಿಲೆಗಳಿಗೆ ಸಂಬಂಧಿಸಿದಂತೆ ಅಥವಾ ಆ ಶಿಲೆಗಳು ಯಾವ ರೀತಿ ವೆದರಿಂಗ್ ಆಗುತ್ತೆ, ಬ್ರೇಕ್ ಡೌನ್ ಆಗುತ್ತೆ, ಸಂಚಯನ ಹೊಂದುತ್ತೆ, ಆಲ್ ದಿಸ್ ಥಿಂಗ್ಸ್ ವಿ ವಿಲ್ ಡಿಸ್ಕಸ್. ಅಂಡ್ ವಿ ಹ್ಯಾವ್ ರಾಕ್ಸ್ ಅಥವಾ ಶಿಲೆಗಳು. ಇದರಲ್ಲಿ ಇಗ್ನಿಯಸ್ ರಾಕ್ಸ್ ಆಗಿರ್ಬೋದು, ಮೆಟಮಾರ್ಫಿಕ್ ರಾಕ್ ಆಗಿರ್ಬೋದು, ಅಥವಾ ಸೆಡಿಮೆಂಟ್ರಿ ರಾಕ್ ಆಗಿರ್ಬೋದು, ರೂಪಾಂತರ ಶಿಲೆ, ಅಗ್ನಿಶಿಲೆ ಸೊ ಅಂತ ಕರಿತೀವಲ್ವ, ಅದನ್ನೆಲ್ಲ ನಾವು ಡಿಸ್ಕಸ್ ಮಾಡೋಣ. ಅದೇ ರೀತಿ ವಿ ಹ್ಯಾವ್ ಅರ್ಥಕ್ವೇಕ್ಸ್, ಭೂಕಂಪಗಳು. ಸೊ ಭೂಕಂಪಗಳಿಗೆ ಕಾರಣಗಳೇನು, ಅದೇ ರೀತಿ ಭೂಕಂಪಗಳು ಬೇರೆ ಬೇರೆ ಪ್ರದೇಶದಲ್ಲಿ ಯಾವ ರೀತಿ ವೇರಿ ಆಗುತ್ತೆ, ಓಕೆ, ಭೂಕಂಪಗಳ ಪರಿಣಾಮಗಳೇನು ಅದನ್ನೆಲ್ಲ ನಾವು ಡಿಸ್ಕಸ್ ಮಾಡ್ತೀವಿ. ಆರಿಜಿನ್ ಆಗುವಂಥದ್ದು ಯಾವ ರೀತಿ, ಅಥವಾ ಡಿಫ್ರೆಂಟ್ ವೇವ್ಸ್ಗಳಂತ ಕರಿತೀವಿ, ಪಿ ವೇವ್ಸ್, ಎಸ್ ವೇವ್ಸ್, ಅದನ್ನೆಲ್ಲ ನಾವು ಇನ್ ಡೀಟೇಲ್ಡ್ ಆಗಿ ಡಿಸ್ಕಸ್ ಮಾಡೋಣ ಅಲ್ವಾ. ಸೊ ಪ್ರೈಮರಿ ವೇವ್ಸ್, ಸೆಕೆಂಡ್ ವೇವ್ಸ್, ಲಾಂಗ್ ವೇವ್ಸ್, ಇದನ್ನೆಲ್ಲ ನಾವು ಡಿಸ್ಕಸ್ ಮಾಡೋಣ. ಸೊ ಅಂಡ್ ವಿ ವಿಲ್ ಆಲ್ಸೋ ಡಿಸ್ಕಸ್ ಅಬೌಟ್ ವೋಲ್ಕ್ಯಾನೋಸ್. ಓಕೆ, ಜ್ವಾಲಾಮುಖಿಗಳು ಅಂತ ಕರಿತೀವಿ, ಹೌದಲ್ವಾ. ಸೊ ಜ್ವಾಲಾಮುಖಿ ಉಗಮ ಹೆಂಗಾಗುತ್ತೆ, ಬೇರೆ ಬೇರೆ ಕಾರಣಗಳ ಆಧಾರದ ಮೇಲೆ ಇರುವಂಥ ಬೇರೆ ಬೇರೆ ಜ್ವಾಲಾಮುಖಿಗಳೇನು, ಸೊ ಇದನ್ನೆಲ್ಲ ನಾವು ಇನ್ ಡೀಟೇಲ್ಡ್ ಆಗಿ ಡಿಸ್ಕಸ್ ಮಾಡಬೇಕಾಗುತ್ತೆ. ಸೊ ದಿಸ್ ಈಸ್ ದಿ ಸೆಕೆಂಡ್ ಹೆಡಿಂಗ್, ದಟ್ ಈಸ್ ಲಿಥೋಸ್ಪಿಯರ್ ಅಥವಾ ಶಿಲಾಗೋಳ ಅನ್ನುವಂಥ ಒಂದು ಹೆಡಿಂಗ್ ಅಲ್ಲಿ ಕಂಡುಬರುವಂಥ ಟಾಪಿಕ್ಗಳು. ಓಕೆ, ಸೊ ಇದ್ರ ಅಡಿಯಲ್ಲಿ ಮತ್ತೆ ಸಿಲೆಬಸ್ನ ಇನ್ ಡೀಟೇಲ್ಡ್ ಆಗಿ ಡಿಕೋಡ್ ಮಾಡೋದಾದ್ರೆ, ಓಕೆ, ದ ಫಸ್ಟ್ ಒನ್ ಇಸ್ ಲೇಯರ್ಸ್ ಆಫ್ ದಿ ಅರ್ತ್ ಅಥವಾ ಭೂಮಿಯ ಪದರಗಳು. ಓಕೆ, ಸೊ ಇದು ಅವರು ಕೊಟ್ಟಿರೋಷ್ಟು ಇಷ್ಟು ಮಾತ್ರ ಹೆಡ್ಡಿಂಗು. ನಾವೇನ್ ಮಾಡ್ತೀವಿ, ಅದನ್ನ ಮೈಕ್ರೋ ಥೀಮ್ಸ್ಗಳಾಗಿ ಅಥವಾ ಮೈಕ್ರೋ ಟಾಪಿಕ್ಸ್ಗಳಾಗಿ ಬ್ರೇಕ್ ಡೌನ್ ಮಾಡಿ ಸ್ಟಡಿ ಮಾಡಬೇಕು. ಸೊ ಏನಾಗಿದೆ, ಯಾವ್ಯಾವ ಲೇಯರ್ಸು? ಒಂದು ಕ್ರಸ್ಟ್, ಇದನ್ನ ಹೊರಪದರ ಅಂತ ಕೂಡ ಕರೀತಾರೆ. ಸೊ ಕ್ರಸ್ಟ್ ಔಟರ್ ಲೇಯರ್, ಇಟ್ ಇಸ್ ಮೇಡ್ ಅಪ್ ಆಫ್ ಸಿಯಾಲ್ ಅಥವಾ ಸಿಯಾಲ್ ಅಂಡ್ ಸೀಮಾ, ಹೌದಲ್ವಾ. ಅದೇ ರೀತಿ ವಿ ಹ್ಯಾವ್ ಮ್ಯಾಂಟಲ್ ಅಥವಾ ಮಧ್ಯದ ಪದರ, ಮಿಡಲ್ ಲೇಯರ್. ಓಕೆ, ವಿ ಹ್ಯಾವ್ ಔಟ್ ಮತ್ತೆ ಕೋರ್ ಇದೆ. ಸೊ ಮೂರು ಭಾಗಗಳು, ಹೌದಲ್ವ, ಕ್ರಸ್ಟ್, ಮ್ಯಾಂಟಲ್, ಕೋರ್. ಓಕೆ, ಸೊ ಮತ್ತೆ ಇದನ್ನ ನೀವು ಮ್ಯಾಂಟಲ್ ಕೂಡ ಡಿವೈಡ್ ಮಾಡ್ತೀವಿ, ಕೋರ್ನು ಡಿವೈಡ್ ಮಾಡ್ತೀವಿ, ಅಪ್ಪರ್ ಕೋರ್, ಇನ್ನರ್ ಕೋರ್ ಅಥವಾ ಔಟರ್ ಕೋರ್, ಇನ್ನರ್ ಕೋರ್. ಓಕೆ, ಹೊರಗಿನ ಒಂದು ಕೋರ್ ಆಗಿರ್ಬೋದು, ಒಳಗಿನ ಒಂದು ಕೋರ್ ಆಗಿರ್ಬೋದು. ಯಾಕೆ ಇದು ಘನ ಇರುತ್ತೆ, ಯಾಕೆ ದ್ರವ ಇರುತ್ತೆ, ವಾಟ್ ಆರ್ ದಿ ಫ್ಯಾಕ್ಟರ್ಸ್ ದಟ್ ಇನ್ಫ್ಲೂಯೆನ್ಸ್. ಸೊ ಕ್ರಸ್ಟ್ ಅಲ್ಲಿ ವೇರಿಯಸ್ ಫ್ಯಾಕ್ಟರ್ಸ್ ಅಥವಾ ಫೀಚರ್ಸ್ ರಿಲೇಟೆಡ್ ಟು ಕ್ರಸ್ಟ್ ಅಥವಾ ಇದಕ್ಕೆ ಸಂಬಂಧಿಸಿದಂತೆ ಲಕ್ಷಣಗಳನ್ನ ಸ್ಟಡಿ ಮಾಡೋಣ. ಅದೇ ರೀತಿ ಮ್ಯಾಂಟಲ್ಗೆ, ಅಪ್ಪರ್ ಮ್ಯಾಂಟಲ್ ಲೋವರ್ ಮ್ಯಾಂಟಲ್ಗೆ ಇರುವಂಥ ಡಿಫ್ರೆನ್ಸಸ್ಗಳು. ಸೊ ಇದನ್ನೆಲ್ಲ ನಾವು ಡೀಟೇಲ್ಡ್ ಆಗಿ ಡಿಕೋಡ್ ಮಾಡ್ತಾ ಡಿಸ್ಕಸ್ ಮಾಡಬೇಕಾಗತ್ತೆ. ಓಕೆ, ಸೊ ದಿಸ್ ಇಸ್ ದಿ ಔಟ್ಲೈನ್ ರಿಲೇಟೆಡ್ ಟು ದಿ ಲಿಥೋಸ್ಪಿಯರ್. ಅದರ ಅಡಿಯಲ್ಲಿ ಲೇಯರ್ಸ್ ಆಫ್ ದಿ ಅರ್ತ್ ಅನ್ನುವಂಥ ಒಂದು ಸಿಲೆಬಸ್ನ ಭಾಗ. ದ ನೆಕ್ಸ್ಟ್ ಸಬ್ ಹೆಡಿಂಗ್ ದೇ ಹ್ಯಾವ್ ಮೆನ್ಷನ್, ಈ ಲಿಥೋಸ್ಪಿಯರ್ನ ಕೆಳಗಡೆನೆ, ಓಕೆ, ಶಿಲಾಗೋಳದ ಕೆಳಗಡೆನೆ ಮತ್ತೊಂದು ಹೆಡಿಂಗ್ ಏನ್ ಮೆನ್ಷನ್ ಮಾಡಿದ್ದಾರೆ? ರಾಕ್ಸ್ ಅಂಡ್ ವೆದರಿಂಗ್ ಆಫ್ ರಾಕ್ಸ್ ಅಥವಾ ಶಿಲೆಗಳು ಮತ್ತು ಶಿಲಾ ವಿಘಟನೆ, ಹೌದಲ್ವಾ. ಸೊ ಅದರಲ್ಲಿ ಅಗೇನ್ ರಾಕ್ಸ್ ನ ನಾವು ಡಿವೈಡ್ ಮಾಡೋದಾದ್ರೆ ವಿ ಹ್ಯಾವ್ ಡಿಫ್ರೆಂಟ್ ಟೈಪ್ಸ್ ಆಫ್ ರಾಕ್ಸ್, ಬೇರೆ ಬೇರೆ ರೀತಿಯ ಶಿಲೆಗಳು. ಯಾವ್ಯಾವುದು? ಇಗ್ನಿಯಸ್ ರಾಕ್ಸ್, ಸೆಡಿಮೆಂಟ್ರಿ ರಾಕ್ಸ್, ಮೆಟಾಮಾರ್ಫಿಕ್ ರಾಕ್ಸ್ ಅಥವಾ ಅಗ್ನಿಶಿಲೆ, ಸಂಚಯ ಶಿಲೆ, ರೂಪಾಂತರ ಶಿಲೆ. ಓಕೆ, ಇವನ್ನ ಮತ್ತೆ ನಾವು ಡೀಟೇಲ್ಡ್ ಆಗಿ ನೋಡ್ತೀವಿ. ಅಗ್ನಿಶಿಲೆದು ಕ್ಯಾರೆಕ್ಟರ್ಸ್ ಏನು, ಸಂಚಯ ಶಿಲೆದು ಕ್ಯಾರೆಕ್ಟರ್ಸ್ಗಳೇನು, ರೂಪಾಂತರ ಶಿಲೆಗಳದು ಕ್ಯಾರೆಕ್ಟರ್ಸ್ ಏನು. ಸೊ ಆಲ್ ದೋಸ್ ಥಿಂಗ್ಸ್ ವಿ ವಿಲ್ ಡಿಸ್ಕಸ್. ಅದಾದ್ಮೇಲೆ ವಿ ವಿಲ್ ಆಲ್ಸೋ ಡಿಸ್ಕಸ್ ವೆದರಿಂಗ್. ವೆದರಿಂಗ್ ಅಂತ ಅಂದ್ರೆ ಗೊತ್ತಿರ್ಬೋದು, ಯಾವ ರೀತಿ ರಾಕ್ಸ್ಗಳು ಬ್ರೇಕ್ ಡೌನ್ ಆಗುತ್ತೆ, ಇದನ್ನ ನಾವು ವೆದರಿಂಗ್ ಅಂತ ಕರಿತೀವಿ. ಓಕೆನಾ. ಸೊ ಎಸ್, ಸೊ ಮುಂದಿನ ಒಂದು ಭಾಗ ಏನು ಅಂತ ಅಂದ್ರೆ ರಾಕ್ಸ್ ಅಂಡ್ ವೆದರಿಂಗ್ ಆಫ್ ರಾಕ್ಸ್ ಅಲ್ವಾ. ಸೊ ಶಿಲೆಗಳ ಬಗ್ಗೆ ಸ್ಟಡಿ ಮಾಡಬೇಕು. ಸೊ ಅದರಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ರಾಕ್ಸ್, ಇಗ್ನಿಯಸ್ ರಾಕ್ಸ್, ಸೆಡಿಮೆಂಟ್ರಿ ರಾಕ್ಸ್, ಮೆಟಾಮಾರ್ಫಿಕ್ ರಾಕ್ಸ್ ಅಥವಾ ಅಗ್ನಿಶಿಲೆ, ಸಂಚಯ ಶಿಲೆ, ರೂಪಾಂತರ ಶಿಲೆಗಳಿಗೆ ಸಂಬಂಧಿಸಿದಂತೆ ಸ್ಟಡಿ ಮಾಡೋದು. ಮತ್ತೆ ಮುಂದೆ ಏನು ಮೆನ್ಷನ್ ಮಾಡಿದ್ದಾರೆ ಅವರು? ಜಸ್ಟ್ ವೆದರಿಂಗ್ ಅಷ್ಟೇ ಮೆನ್ಷನ್ ಮಾಡಿದ್ದಾರೆ, ಹೌದಲ್ವಾ. ಸೊ ವೆದರಿಂಗ್ ನ ಭಾಗವಾಗಿ ವಿ ನೀಡ್ ಟು ಡಿಸ್ಕಸ್ ಫಿಸಿಕಲ್ ವೆದರಿಂಗ್ಗೆ ಕಾರಣಗಳೇನು ಅಥವಾ ಭೌತಿಕವಾಗಿ ಯಾವ ರೀತಿ ಬ್ರೇಕ್ ಡೌನ್ ಆಗುತ್ತೆ, ರೀಸನ್ಸ್ಗಳೇನು. ಅದೇ ರೀತಿ ವೆದರಿಂಗ್ ಇನ್ ಥ್ರೂ ಕೆಮಿಕಲ್ ಮೀನ್ಸ್ ಅಥವಾ ರಾಸಾಯನಿಕವಾಗಿ ಯಾವ ರೀತಿ ಬ್ರೇಕ್ ಡೌನ್ ಆಗುತ್ತೆ, ಜೈವಿಕವಾಗಿ ಯಾವ ರೀತಿ ಬ್ರೇಕ್ ಡೌನ್ ಆಗುತ್ತೆ ಶಿಲೆಗಳು. ಓಕೆ, ಸೊ ಇದನ್ನ ನಾವು ಡೀಟೇಲ್ಡ್ ಆಗಿ ಡಿಸ್ಕಸ್ ಮಾಡಬೇಕು ಅಂಡರ್ ದಿ ಹೆಡಿಂಗ್ ಆಫ್ ರಾಕ್ಸ್ ಅಂಡ್ ವೆದರಿಂಗ್ ಆಫ್ ರಾಕ್ಸ್, ಶಿಲೆಗಳ ಒಂದು ಹೆಡಿಂಗ್ ಅಲ್ಲಿ. ಓಕೆ, ಸೊ ಮುಂದಿನ ಒಂದು ಟಾಪಿಕ್ನ ಕೂಡ ನೋಡೋಣ. ಎಸ್,
ದ ನೆಕ್ಸ್ಟ್ ಟಾಪಿಕ್ ಇಸ್ ಅಗೇನ್ ದೇ ಹ್ಯಾವ್ ಮೆನ್ಷನ್ ದಿಸ್ ಕೀವರ್ಡ್ ಇನ್ ಸಿಲೆಬಸ್ ಅಲ್ಲಿ ಈ ಒಂದು ಪದಗಳನ್ನ ಮೆನ್ಷನ್ ಮಾಡಿದ್ದಾರೆ. ಅರ್ಥ್ಕ್ವೇಕ್ ಅಂಡ್ ವೋಲ್ಕ್ಯಾನೋಸ್ ಅಥವಾ ಭೂಕಂಪಗಳು ಮತ್ತು ಜ್ವಾಲಾಮುಖಿಗಳು. ಓಕೆ, ಸೊ ಅದ್ರ ಭಾಗವಾಗಿ ವಿ ಮೇ ಸ್ಟಡಿ ಕಾಸಸ್ ಆಫ್ ಅರ್ಥ್ಕ್ವೇಕ್ಸ್ ಅಥವಾ ಭೂಕಂಪಗಳಿಗೆ ಕಾರಣಗಳನ್ನ ಸ್ಟಡಿ ಮಾಡ್ಬೋದು. ಮತ್ತೆ ಅಲೆಗಳ ಬಗ್ಗೆ ಅವರು ಮೆನ್ಷನ್ ಮಾಡಿದ್ದಾರೆ. ಸೊ ಡಿಫ್ರೆಂಟ್ ಅಲೆಗಳು ಯಾವುದು, ಪಿ ವೇವ್ಸ್ ಆಗ್ಬೋದು ಅಥವಾ ಪ್ರಾಥಮಿಕ ಅಲೆಗಳು ಯಾವುದು ಯಾವ ಒಂದು ಮೀಡಿಯಂನಲ್ಲಿ ಮೂವ್ ಆಗುತ್ತೆ. ಅದೇ ರೀತಿ ಎಸ್ ವೇವ್ಸ್ಗಳಿಗೆ ಮೂವ್ ಆಗುವಂಥ ಅಥವಾ ಯಾವ್ಯಾವ ಮೀಡಿಯಮ್ಸ್ಗಳಲ್ಲಿ ಈಸಿಯಾಗಿ ಮೂವ್ ಆಗುತ್ತೆ ಅಂತ ಸ್ಟಡಿ ಮಾಡ್ತೀವಿ. ಅದೇ ರೀತಿ ಎಲ್ ವೇವ್ಸ್ ಅಂದ್ರೆ ಏನು, ಸರ್ಫೇಸ್ ವೇವ್ಸ್ ಅಂದ್ರೆ ಏನು, ಇವುಗಳಿಗೆ ಡಿಫ್ರೆನ್ಸಸ್ ಏನು, ಆರಿಜಿನ್ಗೆ ಕಾರಣಗಳೇನು, ಇದರಿಂದ ಉಂಟಾಗುವಂಥ ಪರಿಣಾಮಗಳೇನು. ಸೊ ಆಲ್ ದೀಸ್ ಥಿಂಗ್ಸ್ ಆಸ್ ಎ ಪಾರ್ಟ್ ಆಫ್ ಜಿಯೋಗ್ರಫಿ ನಾವು ಡಿಸ್ಕಸ್ ಮಾಡಬೇಕಾಗುತ್ತೆ. ಓಕೆ, ಸೊ ದ ನೆಕ್ಸ್ಟ್ ಸಬ್ ಹೆಡಿಂಗ್ ದಟ್ ವಿ ವಿಲ್ ಡಿಸ್ಕಸ್ ವಿಲ್ ಬಿ ವೋಲ್ಕ್ಯಾನೋಸ್ ಅಲ್ವಾ, ಜ್ವಾಲಾಮುಖಿಗಳು ಮತ್ತು ಅದರ ರಚನೆ. ವೋಲ್ಕ್ಯಾನೋನು ಅಷ್ಟೇ, ಅವರು ಸಿಂಪಲ್ ಆಗಿ ವೋಲ್ಕ್ಯಾನೋಸ್ ಟೈಪ್ಸ್ ಅಂಡ್ ಫೀಚರ್ಸ್ ಅಂತ ಮಾತ್ರ ಮೆನ್ಷನ್ ಮಾಡಿದ್ದಾರೆ. ನಾವು ಅದನ್ನ ಇನ್ನೂ ಡೀಟೇಲ್ಡ್ ಆಗಿ ಡಿಕೋಡ್ ಮಾಡೋದ್ರ ಮುಖಾಂತರ ಜ್ವಾಲಾಮುಖಿಗಳ ಬೇರೆ ಬೇರೆ ವಿಧಗಳು, ಸ್ಫೋಟದ ಆವರ್ತನದ ಮೇಲೆ ಇರುವಂಥ ವಿಧಾನಗಳು, ಅದೇ ರೀತಿ ಸ್ಫೋಟದ ವಿಧಾನದ ಆಧಾರದ ಮೇಲೆ ಇರುವಂಥ ವಿಧಾನಗಳೇನು, ಅದೇ ರೀತಿ ಅಥವಾ ಬೇರೆ ಬೇರೆ ಜ್ವಾಲಾಮುಖಿಗಳು ಯಾವ ರೀತಿ ಆಗುತ್ತೆ ಅಥವಾ ವಿಧಗಳಾಗುತ್ತೆ, ಸ್ಫೋಟಕತೆಯ ಆಧಾರದ ಮೇಲೆ ಇರುವಂಥ ಬೇರೆ ಬೇರೆ ರೀತಿಯ ಜ್ವಾಲಾಮುಖಿಗಳು, ಇದನ್ನೆಲ್ಲ ನಾವು ಡಿಸ್ಕಸ್ ಮಾಡಬೇಕಾಗುತ್ತೆ ಅಲ್ವಾ. ಮ್ಯಾಗ್ಮಾ ಚೇಂಬರ್ ಬಗ್ಗೆ ಅಥವಾ ಲಾವಾ ಬಗ್ಗೆ, ಅದೇ ರೀತಿ ವೆಂಟ್, ಕ್ರೇಟರು, ಜ್ವಾಲಾಮುಖಿ ರಿಲೇಟೆಡ್ ಸ್ಟ್ರಕ್ಚರ್ಗಳು, ಇದೆಲ್ಲದನ್ನು ನಾವು ಡಿಸ್ಕಸ್ ಮಾಡಬೇಕಾಗುತ್ತೆ. ಓಕೆ, ಸೊ ಮುಂದಿನ ಒಂದು ಸಬ್ ಹೆಡಿಂಗ್ ಏನಿದೆ ಸಿಲೆಬಸ್ ಅಲ್ಲಿ ಅಂತ ಅಂದ್ರೆ ದಟ್ ಈಸ್ ಮ್ಯಾಪ್ಸ್ ಅಂಡ್ ಗ್ಲೋಬ್ಸ್. ಓಕೆ, ಇಷ್ಟೇ ಅವ್ರು ಮೆನ್ಷನ್ ಮಾಡಿರೋದು, ಮ್ಯಾಪ್ಸ್ ಅಂಡ್ ಗ್ಲೋಬ್ಸ್. ಅಲ್ಲಿ ನಾವೇನೇನು ಸ್ಟಡಿ ಮಾಡ್ತೀವಿ, ನಕ್ಷೆಗಳಿಗೆ ಸಂಬಂಧಿಸಿದಂತೆ. ಓಕೆ, ಫಸ್ಟು ಇಂಟ್ರೊಡಕ್ಷನ್ ಟು ಮ್ಯಾಪ್ಸ್ ಅಂಡ್ ಮ್ಯಾಪ್ ಕ್ಯಾರೆಕ್ಟರಿಸ್ಟಿಕ್ಸ್, ನಕ್ಷೆಗಳಿಗೆ ಸಂಬಂಧಿಸಿದಂತೆ ಪೀಠಿಕೆ ಮತ್ತು ಅವುಗಳ ಲಕ್ಷಣಗಳು, ಇದನ್ನು ನಾವು ಸ್ಟಡಿ ಮಾಡ್ತೀವಿ. ನೆಕ್ಸ್ಟು ಕೀ ಕ್ಯಾರೆಕ್ಟರಿಸ್ಟಿಕ್ ಆಫ್ ಮ್ಯಾಪ್ಸ್, ನಕ್ಷೆಗಳಿಗೆ ಸಂಬಂಧಿಸಿದಂತೆ ಒಂದಷ್ಟು ಲಕ್ಷಣಗಳನ್ನು ಸ್ಟಡಿ ಮಾಡ್ತೀವಿ. ಲೈಕ್ ಸ್ಕೇಲ್ ಅಂದರೆ ಏನು, ಅಥವಾ ಅವುಗಳ ಪ್ರೊಜೆಕ್ಷನ್ ಬಗ್ಗೆ, ಸಿಂಬಲ್ಸ್ಗಳ ಬಗ್ಗೆ, ಡೈರೆಕ್ಷನ್ಗಳ ಬಗ್ಗೆ ನೋಡಿರ್ತೀರಾ. ಲೆಜೆಂಡ್ ಅಂತ ಮೆನ್ಷನ್ ಮಾಡಿರ್ತಾರೆ ಮ್ಯಾಪ್ಗಳಲ್ಲಿ, ಅಥವಾ ಏನೋ ಡಿಫ್ರೆಂಟ್ ಮಾರ್ಕಿಂಗ್ಗಳನ್ನ ಮಾಡಿರ್ತಾರೆ. ಸೊ ಅದೇನು ಅಂತ ನಾವು ನೋಡಬೇಕಾಗುತ್ತೆ, ಹೌದಲ್ವಾ. ಸೊ ಪ್ರಮಾಣ ಅಥವಾ ಸಂಕೇತಗಳು, ದಿಕ್ಸೂಚಿ, ಒಂದು ಮ್ಯಾಪ್ನ ನಾವು ಸ್ಟಡಿ ಮಾಡೋದು. ಓಕೆ, ಸೊ ಅದೇ ರೀತಿ ಟೈಪ್ಸ್ ಆಫ್ ಮ್ಯಾಪ್ಸ್ ಅಥವಾ ನಕ್ಷೆಗಳ ವಿಧಗಳು, ಅದನ್ನು ನಾವು ಲಾರ್ಜ್ ಸ್ಕೇಲ್ ಮ್ಯಾಪ್, ಸ್ಮಾಲ್ ಸ್ಕೇಲ್ ಮ್ಯಾಪ್ ಅಥವಾ ಪ್ರಮಾಣದ ಆಧಾರದ ಮೇಲೆ ಬೃಹತ್ ನಕ್ಷೆಗಳು, ಸಣ್ಣ ನಕ್ಷೆಗಳು, ಈ ರೀತಿ ನಾವು ಕ್ಲಾಸಿಫೈ ಮಾಡ್ತೀವಿ. ನೆಕ್ಸ್ಟು ಥಿಮ್ಯಾಟಿಕ್ ಮ್ಯಾಪ್ಸ್ಗಳು ಅಂತ ಕೂಡ ಬರುತ್ತೆ. ಫಾರ್ ಎಕ್ಸಾಂಪಲ್ ಕ್ಲೈಮೇಟ್ ಅಥವಾ ರೈನ್ಫಾಲ್ ರಿಲೇಟೆಡ್ ಮ್ಯಾಪ್ಸ್ಗಳು, ಹವಾಮಾನ ಮತ್ತು ಮಳೆಯ ಹಂಚಿಕೆಯ ಆಧಾರದ ಮೇಲೆ, ಓಕೆ, ಭಾರತದ ಯಾವ ಭಾಗಗಳಲ್ಲಿ ಹೆಚ್ಚು ಮಳೆ ಬರುತ್ತೆ, ಯಾವ ಭಾಗಗಳಲ್ಲಿ ಕಡಿಮೆ ಮಳೆ ಬರುತ್ತೆ, ಈ ಆಧಾರದ ಮೇಲೆ ಮ್ಯಾಪ್ಸ್ಗಳಿರುತ್ತೆ. ಅಥವಾ ಸಾಯಿಲ್ ಅಂಡ್ ವೆಜಿಟೇಷನ್ ಮ್ಯಾಪ್ಸ್ ಅಂತ ಇರುತ್ತೆ, ಮಣ್ಣು ಮತ್ತು ಸಸ್ಯವರ್ಗ ನಕ್ಷೆಗಳು. ಫಾರ್ ಎಕ್ಸಾಂಪಲ್ ಕರ್ನಾಟಕದಲ್ಲಿ ಅತ್ಯಂತ ಫಲವತ್ತಾದ ಮಣ್ಣುಗಳೆಲ್ಲಿದೆ, ಅಥವಾ ಸಾಯಿಲ್ ಲೀಚ್ ಆಗಿರುವಂಥ ಅಥವಾ ಮಣ್ಣಿನಲ್ಲಿ ಪೋಷಕಾಂಶಗಳ ಸೋರಿಕೆ ಆಗಿರುವಂಥ ಮಣ್ಣೆಲ್ಲಿದೆ, ಈ ರೀತಿ ಡಿಫ್ರೆಂಟ್ ಸಾಯಿಲ್ ಅಂಡ್ ವೆಜಿಟೇಷನ್ ಮ್ಯಾಪ್ಸ್ಗಳಾಗ್ಬೋದು. ಅದೇ ರೀತಿ ಲ್ಯಾಂಡ್ ಯೂಸ್ ಅಂಡ್ ಪಾಪ್ಯುಲೇಷನ್ ಡೆನ್ಸಿಟಿ. ಎಸ್, ಸೊ ಒಂದು ಭೂಪ್ರದೇಶವನ್ನ ಯಾವ ಯಾವ ಉದ್ದೇಶಗಳಿಗೆ ಬಳಸಲಾಗಿದೆ. ಓಕೆ, ಸೊ ಅರ್ಬನ್ ಡೆವಲಪ್ಮೆಂಟಿಗೆ ಮಾಡಿದಾರಾ, ಅಥವಾ ಏನೋ ಡ್ಯಾಮ್ಸ್ಗಳನ್ನ ಕಟ್ಟೋದಿಕ್ಕೆ ಮಾಡಿದಾರಾ, ಅಥವಾ ರೋಡ್ ಕನ್ಸ್ಟ್ರಕ್ಷನಿಗೆ ಮಾಡಿರ್ತಾರಾ, ಅಥವಾ ಕೃಷಿಗೋಸ್ಕರ ಮಾಡಿದ್ದಾರಾ. ಸೊ ಈ ರೀತಿ ಬೇರೆ ಬೇರೆ ಮ್ಯಾಪ್ಸ್ಗಳಿರುತ್ತೆ. ಅಥವಾ ಪಾಪ್ಯುಲೇಷನ್ ಡೆನ್ಸಿಟಿ ಮ್ಯಾಪ್ಗಳು, ಈಗ ನಮಗೆ ಬೆಂಗಳೂರಲ್ಲಿ ಪಾಪ್ಯುಲೇಷನ್ ಡೆನ್ಸಿಟಿ ಜಾಸ್ತಿ ಇರುತ್ತೆ, ಕೊಡಗಲ್ಲಿ ಪಾಪ್ಯುಲೇಷನ್ ಡೆನ್ಸಿಟಿ ಕಡಿಮೆ ಇರುತ್ತೆ, ಹೌದಲ್ವಾ. ಸೊ ಈ ರೀತಿ ಮ್ಯಾಪ್ಗಳಿರುತ್ತೆ. ಸೊ ಇದ್ರ ಆಧಾರದ ಮೇಲೆ ಥಿಮ್ಯಾಟಿಕ್ ಮ್ಯಾಪ್ಸ್ ಅಂತ ಕೂಡ ಕರಿತೀವಿ, ವಿಷಯಾಧಾರಿತ ನಕ್ಷೆಗಳು ಅಂತ ಕರಿತೀವಿ. ಓಕೆ, ಸೊ ಈ ಮ್ಯಾಪ್ಗಳ ಬಗ್ಗೆ ಕೂಡ ಡೀಟೇಲ್ಡ್ ಆಗಿ ನಾವು ಡಿಸ್ಕಸ್ ಮಾಡಬೇಕಾಗುತ್ತೆ. ಡಿಫ್ರೆಂಟ್ ಟೈಪ್ಸ್ ಆಫ್ ಮ್ಯಾಪ್ಸ್ ಅಂಡ್ ಥಿಮ್ಯಾಟಿಕ್ ಮ್ಯಾಪ್ಸ್ ಅಂದ್ರೆ ಏನು, ಅಥವಾ ಮ್ಯಾಪ್ಸ್ಗಳ ಗುಣಲಕ್ಷಣಗಳೇನು, ಆಲ್ ದೀಸ್ ಥಿಂಗ್ಸ್ ಈ ಒಂದು ಹೆಡಿಂಗ್ ಅಲ್ಲಿ ಸ್ಟಡಿ ಮಾಡಲಾಗುತ್ತೆ. ಓಕೆ, ದಿಸ್ ಈಸ್ ಅಬೌಟ್ ದ ಸಿಲೆಬಸ್ ವಿಚ್ ಇಸ್ ಮೆನ್ಷನ್ಡ್ ಆಸ್ ಮ್ಯಾಪ್ಸ್ ಅಂತ ಏನು ಸಿಲೆಬಸ್ ಮೆನ್ಷನ್ ಮಾಡಿದ್ದಾರೆ ಅದರಲ್ಲಿ ನಾವು ಸ್ಟಡಿ ಮಾಡಲಾಗುತ್ತೆ. ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಅಗೈನ್ ಫ್ಯಾಕ್ಟರ್ ಅಥವಾ ನೆಕ್ಸ್ಟ್ ಇಂಪಾರ್ಟೆಂಟ್ ಒಂದು ಸಿಲೆಬಸ್ ಯಾವುದಪ್ಪ ಅಂತ ಅಂದರೆ ಫಿಸಿಕಲ್ ಫೀಚರ್ಸ್ ಆಫ್ ಇಂಡಿಯಾ, ಭಾರತದ ಭೌಗೋಳಿಕ ಲಕ್ಷಣಗಳು ಅಂತ ಒಂದು ಸಿಲೆಬಸ್ ಹೆಡಿಂಗು. ಇದರಲ್ಲಿ ಅವ್ರು ಏನೇನು ಮೆನ್ಷನ್ ಮಾಡಿದ್ದಾರೆ, ಲೊಕೇಶನ್ ಅಂಡ್ ಎಕ್ಸ್ಟೆಂಟ್, ಭಾರತ ಯಾವ ಒಂದು ಲೊಕೇಶನಲ್ಲಿ ಇದೆ, ಅಥವಾ ನಮ್ಮ ಮ್ಯಾಪಲ್ಲಿ ಅಥವಾ ವರ್ಲ್ಡ್ ಮ್ಯಾಪಲ್ಲಿ ಎಲ್ಲಿ ಕಂಡು ಬರುತ್ತೆ, ಅಥವಾ ನಾರ್ತಿಂದ ಸೌತ್ವರೆಗೆ ಎಷ್ಟು ಡಿಸ್ಟೆನ್ಸ್ನ ಕವರ್ ಮಾಡುತ್ತೆ, ಅಥವಾ ಯಾವ ಒಂದು ಲ್ಯಾಟಿಟ್ಯೂಡ್ ಲಾಂಗಿಟ್ಯೂಡ್ಸಲ್ಲಿ ಕಂಡು ಬರುತ್ತೆ. ಸೊ ದಿಸ್ ಆಲ್ ಕಮ್ಸ್ ಅಂಡರ್ ಲೊಕೇಶನ್ ಆ್ಯಂಡ್ ಎಕ್ಸ್ಟೆಂಟ್. ನೆಕ್ಸ್ಟ್ ವಿ ಹ್ಯಾವ್ ನಾರ್ದರ್ನ್ ಮೌಂಟೇನ್ಸ್ ಅಥವಾ ಉತ್ತರದ ಪರ್ವತಗಳು. ಅದೇ ರೀತಿ ವಿ ಹ್ಯಾವ್ ನಾರ್ತ್ ಇಂಡಿಯನ್ ಪ್ಲೇಟ್ಯೂ, ಓಕೆ, ಅಥವಾ ಉತ್ತರ ಭಾರತದ
ಪ್ರಸ್ಥಭೂಮಿ. ಅದೇ ರೀತಿ ವಿ ಹ್ಯಾವ್ ಪೆನಿನ್ಸುಲರ್ ಪ್ಲೇಟ್ಯೂ ಅಥವಾ ಪರ್ಯಾಯ ಪ್ರಸ್ಥಭೂಮಿ. ಅದೇ ರೀತಿ ಕೋಸ್ಟಲ್ ಪ್ಲೇನ್ಸ್ ಅಂಡ್ ಐಲ್ಯಾಂಡ್ಸ್, ಕರಾವಳಿ ಮೈದಾನಗಳು ಮತ್ತೆ ದ್ವೀಪ ಪ್ರದೇಶಗಳು, ಮತ್ತೆ ರಿವರ್ಸ್ ಅಂಡ್ ಲೇಕ್ಸ್ ಆಫ್ ಇಂಡಿಯಾ, ಭಾರತದ ನದಿಗಳು ಮತ್ತು ಸರೋವರಗಳು. ಇದು ಅವ್ರು ಮೆನ್ಷನ್ ಮಾಡಿರೋ ಸಿಲೆಬಸ್. ಇದನ್ನ ನಾವೇನ್ ಮಾಡ್ತೀವಿ, ಇನ್ನೂ ಡೀಟೇಲ್ಡ್ ಆಗಿ ಸ್ವಲ್ಪ ಡಿಕೋಡ್ ಮಾಡಿ ಸ್ಟಡಿ ಮಾಡ್ತೀವಿ. ಓಕೆ, ಸೊ ದ ಫಸ್ಟ್ ಹೆಡ್ಡಿಂಗ್ ಏನಿತ್ತು, ಲೊಕೇಶನ್ ಅಂಡ್ ಎಕ್ಸ್ಟೆಂಟ್ ಅಲ್ವಾ, ಇಷ್ಟೇ ಅವ್ರು ಮೆನ್ಷನ್ ಮಾಡಿರೋದು. ಹಾಗಿದ್ರೆ ಈ ಸಿಲೆಬಸ್ ಅಡಿಯಲ್ಲಿರುವಂಥ ಮೈಕ್ರೋ ಟಾಪಿಕ್ಸ್ಗಳು ಅಥವಾ ಮೈಕ್ರೋ ಥೀಮ್ಸ್ಗಳು ಏನು ಅಂತ ನೋಡೋದಾದ್ರೆ, ಒಂದು ಲ್ಯಾಟಿಟ್ಯೂಡಿನಲ್ ಎಕ್ಸ್ಟೆಂಟ್, ಅಕ್ಷಾಂಶದ ವಿಸ್ತಾರ ಎಲ್ಲಿದೆ, ಎಷ್ಟಿದೆ ಭಾರತದ ಒಂದು ಜಿಯೋಗ್ರಫಿಕಲ್ ಮ್ಯಾಪ್ ಅಲ್ಲಿ. ಅದೇ ರೀತಿ ಲಾಂಗಿಟ್ಯೂಡಿನಲ್ ಎಕ್ಸ್ಟೆಂಟ್, ರೇಖಾಂಶದ ವಿಸ್ತಾರ ಎಷ್ಟಿದೆ, ಮತ್ತೆ ಟೋಟಲ್ ಜಿಯೋಗ್ರಫಿಕಲ್ ಏರಿಯಾ ಎಷ್ಟಿದೆ, ಭಾರತದ ಒಟ್ಟು ಭೌಗೋಳಿಕ ವಿಸ್ತೀರ್ಣ ಎಷ್ಟು. ಅದೇ ರೀತಿ ಫ್ರಾಂಟಿಯರ್ಸ್ ಅಂಡ್ ನೈಬರ್ಸ್, ನಮ್ಮ ಭಾರತದ ಸುತ್ತಮುತ್ತ ಇರುವಂತಹ ಭೂಗಡಿಗಳು ಯಾವ್ಯಾವುದು, ಮತ್ತೆ ಕರಾವಳಿ ತೀರ ಎಷ್ಟಿದೆ ಅಥವಾ ಲ್ಯಾಂಡ್ ಬೌಂಡ್ರಿ ಎಷ್ಟಿದೆ ಅಂಡ್ ಕೋಸ್ಟಲ್ ಲೈನ್ ಎಷ್ಟಿದೆ, ಇದನ್ನೆಲ್ಲ ನಾವು ಸ್ಟಡಿ ಮಾಡಬೇಕಾಗುತ್ತೆ ಲೊಕೇಶನ್ ಅಂಡ್ ಎಕ್ಸ್ಟೆಂಟ್ ನ ಸ್ಟಡಿ ಮಾಡಬೇಕಾದ್ರೆ. ಅದೇ ರೀತಿ ಈವನ್ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಅಥವಾ ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಂತ ಏನ್ ಕರಿತೀವಿ, ಇಟ್ ಪಾಸಸ್ ಥ್ರೂ 8 ಇಂಡಿಯನ್ ಸ್ಟೇಟ್ಸ್, ಆಲ್ ದೀಸ್ ಥಿಂಗ್ಸ್ ವಿ ವಿಲ್ ಡಿಸ್ಕಸ್. ಈ ಒಂದು ಸಿಲೆಬಸ್ ಹೆಡಿಂಗ್ ಅಲ್ಲಿ ಈ ಒಂದು ಮೈಕ್ರೋ ಥೀಮ್ಸ್ಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಡಿಸ್ಕಸ್ ಮಾಡೋಣ. ನೆಕ್ಸ್ಟ್ ಸಿಲೆಬಸ್ ಟಾಪಿಕ್ ಏನಿದೆ ಅಂತ ಅಂದ್ರೆ ನಾರ್ದರ್ನ್ ಮೌಂಟೇನ್ಸ್ ಅಂಡ್ ನಾರ್ದರ್ನ್ ಮೌಂಟೇನ್ಸ್ ಅಥವಾ ಉತ್ತರದ ಪರ್ವತಗಳು. ಸೊ ನಾರ್ದರ್ನ್ ಮೌಂಟೇನ್ಸ್ ಅಂತ ಅಷ್ಟೇ ಅವ್ರು ಕೊಟ್ಟಿರ್ತಾರೆ. ಹಾಗಿದ್ರೆ ಇದ್ರಲ್ಲಿ ಏನೇನು ಸ್ಟಡಿ ಮಾಡಬೇಕು, ಯಾವ ರೀತಿ ಆರಿಜಿನ್ ಆಯಿತು, ಉಗಮ ಯಾವ ರೀತಿ ಆಯಿತು ನಾರ್ದರ್ನ್ ಮೌಂಟೇನ್ಸ್, ನಮಗೆಲ್ಲ ಗೊತ್ತಿರುತ್ತೆ. ಟೆಥಿಸ್ ಸಿ ಅಂಡ್ ಇಂಡೋ ಆಸ್ಟ್ರೇಲಿಯನ್ ಅಂಡ್ ಯುರೇಷಿಯನ್ ಪ್ಲೇಟ್ಸ್ ಕೊಲಿಷನ್ ಆದಾಗ ಟೆಥಿಸ್ ಸಿ ಏನ್ ಮಧ್ಯೆ ಉಳಿಯುತ್ತೆ, ಆಲ್ ದಿಸ್ ಥಿಂಗ್ಸ್ ಫ್ಯಾಕ್ಟ್ಸ್, ಈ ಫ್ಯಾಕ್ಟ್ಸ್ಗಳನ್ನ ಸ್ಟಡಿ ಮಾಡ್ತೀವಿ. ಅದೇ ರೀತಿ ನಾರ್ದರ್ನ್ ಮೌಂಟೇನ್ಸ್ಗಳನ್ನ ಡಿವೈಡ್ ಮಾಡಲಾಗಿದೆ, ಹೌದಲ್ವಾ. ಹಿಮಾಲಯಗಳನ್ನ ಗ್ರೇಟರ್ ಹಿಮಾಲಯ ಅಥವಾ ಎತ್ತರದ ಹಿಮಾಲಯಗಳು, ಮತ್ತೆ ಲೆಸ್ಸರ್ ಹಿಮಾಲಯಾಸ್ ಅಥವಾ ಮಧ್ಯದ ಹಿಮಾಲಯ, ಕೆಳಗಡೆ ಕಂಡು ಬರುವಂಥ ಹಿಮಾಲಯಗಳಾಗ್ಬೋದು, ಶಿವಾಲಿಕ್ ಶ್ರೇಣಿಗಳು, ಈ ರೀತಿ ಬೇರೆ ಬೇರೆ ಭಾಗಗಳಾಗಿ ಕ್ಲಾಸಿಫೈ ಮಾಡಲಾಗಿದೆ. ಟ್ರಾನ್ಸ್ ಹಿಮಾಲಯ ಆಗ್ಬೋದು, ಪೂರ್ವಾಂಚಲ್ ಹಿಲ್ಸ್ ಆಗ್ಬೋದು. ಸೊ ಇವುಗಳಾಗಿ ನಾವು ಡಿವೈಡ್ ಮಾಡಿದ್ದೀವಿ. ನಾರ್ದರ್ನ್ ಪ್ಲೇನ್ಸ್ಗಳನ್ನು ಪ್ರತಿಯೊಂದು ಇಂಡಿವಿಜುವಲ್ ಪ್ಲೇನ್ಸ್ಗಳನ್ನ ಅಥವಾ ಇಂಡಿವಿಜುವಲ್ ಮೌಂಟೇನ್ಸ್ಗಳನ್ನು ಡಿವೈಡ್ ಮಾಡಿ ಅಥವಾ ಬ್ರೇಕ್ ಡೌನ್ ಮಾಡಿ ನಾವು ಸ್ಟಡಿ ಮಾಡ್ತೀವಿ. ಓಕೆ, ಏನು ಮಡಿಕೆ ಪರ್ವತಗಳು ಅಂತ ಕೂಡ ಕರಿತೀವಿ ಅಥವಾ ಫೋಲ್ಡ್ ಮೌಂಟೇನ್ಸ್ ಅಂತ ಕರಿತೀವಿ. ಸೊ ಈ ಫ್ಯಾಕ್ಚುಯಲ್ ಆಸ್ಪೆಕ್ಟ್ಸು, ಕಾನ್ಸೆಪ್ಚುಯಲ್ ಆಸ್ಪೆಕ್ಟ್ಸ್ಗಳನ್ನೆಲ್ಲ ನಾವು ಸ್ಟಡಿ ಮಾಡ್ತೀವಿ. ಓಕೆ, ಸೊ ದ ನೆಕ್ಸ್ಟ್ ಸಿಲೆಬಸ್ ಹೆಡ್ಡಿಂಗ್ ಏನಿದೆ ಅಂತ ಅಂದರೆ ನಾರ್ತ್ ಇಂಡಿಯನ್ ಪ್ಲೇನ್ಸ್ ಅಥವಾ ಇಂಡೋ ಗ್ಯಾಂಗೆಟಿಕ್ ಪ್ಲೇನ್ಸ್, ಉತ್ತರ ಭಾರತದ ಮೈದಾನಗಳು. ಓಕೆ, ಸಿಂಧು ಗಂಗಾ ನದಿ ಮೈದಾನ ಪ್ರದೇಶ ಅಂತ ಏನು ಕರಿತೀವಲ್ವಾ, ಇಂಡೋ ಗ್ಯಾಂಗೆಟಿಕ್ ಪ್ಲೇನ್ಸ್. ಸೊ ಇಲ್ಲೂ ಅಷ್ಟೇ ಏನೇನು ಸ್ಟಡಿ ಮಾಡ್ತೀವಿ, ಫಾರ್ಮೇಷನ್, ಯಾವ ರೀತಿ ಫಾರ್ಮೇಷನ್ ಆಯಿತು ಅಥವಾ ಇಂಡೋ ಗ್ಯಾಂಗೆಟಿಕ್ ಪ್ಲೇನ್ಸ್ಗಳು ರಚನೆ ಯಾವ ರೀತಿ ಆಯಿತು, ಅದರ ಜೊತೆಗೆ ಸಿಂಧು ಗಂಗಾ ಮತ್ತು ಬ್ರಹ್ಮಪುತ್ರ ನದಿಗಳ ಏನು ಒಂದು ಡೆಪೋಸಿಷನ್ಸ್ಗಳಿಂದ ಆಗುತ್ತೆ, ಆ ಡೆಪೋಸಿಷನ್ಗೆ ಸಂಬಂಧಿಸಿದಂತೆ ವಿ ವಿಲ್ ಸ್ಟಡಿ ಡಿಫ್ರೆಂಟ್ ಫೀಚರ್ಸ್, ಬಾಬರ್, ಓಕೆ, ಬಂಗಾರ್. ಸೊ ಈ ರೀತಿ ಲೇಯರ್ಸ್ಗಳನ್ನ ಅಥವಾ ಡಿಫ್ರೆಂಟ್ ಡೆಪೋಸಿಷನ್ನ ಮೇಜರ್ ರಿಲೀಫ್ ಫೀಚರ್ಸ್ಗಳನ್ನ ಸ್ಟಡಿ ಮಾಡ್ತೀವಿ. ಅದೇ ರೀತಿ ಅದರ ಎಕ್ಸ್ಟೆಂಟ್ ಏನು, ಯಾವ ಒಂದು ಪ್ರದೇಶದಿಂದ ಎಲ್ಲಿ ತನಕ ಇದು ಎಕ್ಸ್ಟೆಂಡ್ ಆಗಿದೆ ಅಂತ ನೋಡ್ತೀವಿ ಅಲ್ವಾ. ಸೊ ಇದರ ವಿಸ್ತೀರ್ಣ ಏನು, ಇದು ಕೃಷಿಗೆ ಏನು ಪ್ರಾಮುಖ್ಯತೆ ಅಥವಾ ಯಾಕೆ ಫರ್ಟೈಲ್ ಲ್ಯಾಂಡ್ಗಳನ್ನು ಪ್ರೊವೈಡ್ ಮಾಡುತ್ತೆ, ಅದನ್ನು ನಾವು ಡಿಸ್ಕಸ್ ಮಾಡ್ತೀವಿ. ನೆಕ್ಸ್ಟ್ ವಿ ವಿಲ್ ಆಲ್ಸೋ ಡಿಸ್ಕಸ್ ರೀಜನಲ್ ಡಿವಿಷನ್. ಓಕೆ, ಸೊ ಪ್ರಾದೇಶಿಕವಾಗಿ ಯಾವ ರೀತಿ ಇದು ಡಿವೈಡ್ ಆಗುತ್ತೆ, ಪಶ್ಚಿಮದಿಂದ ಪೂರ್ವಕ್ಕೆ ನೀವು ಮೂವ್ ಆಗಬೇಕಾದ್ರೆ ಪಂಜಾಬ್ ಪ್ಲೇನ್ಸ್ ಅಂತ ಕರಿತೀವಿ. ಆಲ್ಸೋ ವಿ ಹ್ಯಾವ್ ಗಂಗಾ ಪ್ಲೇನ್ಸು. ಸೊ ಅದೇ ರೀತಿ ವಿ ಹ್ಯಾವ್ ಬ್ರಹ್ಮಪುತ್ರ ಪ್ಲೇನ್ಸು. ಸೊ ಇದನ್ನೆಲ್ಲ ನಾವು ಡೀಟೇಲ್ಡ್ ಆಗಿ ಸ್ಟಡಿ ಮಾಡಬೇಕಾಗತ್ತೆ. ಓಕೆ, ಸೊ ದಿಸ್ ಈಸ್ ಅಬೌಟ್ ನಾರ್ತ್ ಇಂಡಿಯನ್ ಪ್ಲೇನ್ಸ್. ಓಕೆ, ಇದೆಲ್ಲ ಯಾವ್ದ್ರ ಅಡಿಯಲ್ಲಿ ಕಂಡು ಬರುತ್ತೆ, ಭಾರತದ ಭೂಗೋಳದ ಭಾಗದಲ್ಲಿ ಇರುವಂಥ ಸಿಲೆಬಸ್. ನೆಕ್ಸ್ಟ್ ಏನಿದೆ, ಪೆನಿನ್ಸುಲರ್ ಪ್ಲೇಟ್ಯೂ. ಓಕೆ, ಸೊ ಪರ್ಯಾಯ ಪ್ರಸ್ಥಭೂಮಿ. ಸೊ ಪೆನಿನ್ಸುಲರ್ ಪ್ಲೇಟ್ಯೂಲ್ಲಿ ಏನೇನು ಬರುತ್ತೆ, ಫಸ್ಟು ಅಗೈನ್ ಸೇಮ್ ಥಿಂಗ್ ವಿ ವಿಲ್ ಸ್ಟಡಿ ಹೆಂಗ್ ಆರಿಜಿನ್ ಆಯಿತು ಅಥವಾ ಈ ಗೊಂಡ್ವಾನಾ ಲ್ಯಾಂಡ್ ಅಂದರೆ ಏನು, ಓಕೆ, ಯಾಕೆ ಇದನ್ನ ವಿ ವಿಲ್ ಕಾಲ್ ಇಟ್ ಆಸ್ ಎ ಅತ್ಯಂತ ಹಳೆಯ ಭೂಖಂಡ ಅಂತ ಏನಕ್ಕೆ ಕರಿತೀವಿ, ಈ ಥಿಂಗ್ಸ್ಗಳನ್ನ ನಾವು ಸ್ಟಡಿ ಮಾಡಬೇಕಾಗುತ್ತೆ. ಬಿಕಾಸ್ ದೇ ಆರ್ ಜಸ್ಟ್ ಮೆನ್ಷನ್ ಪೆನಿನ್ಸುಲರ್ ಪ್ಲೇಟ್ಯೂ. ಇದೆಲ್ಲ ನಾವು ಡಿಕೋಡ್ ಮಾಡಿಕೊಂಡು ಸ್ಟಡಿ ಮಾಡಬೇಕು ಪ್ರಾಬಬಲ್ ಏರಿಯಾಸ್ಗಳನ್ನ. ಸೊ ಅದೇ ರೀತಿ ಸೆಂಟ್ರಲ್ ಐಲ್ಯಾಂಡ್ಸ್ಗಳು ಅಥವಾ ಮಾಲ್ವಾ ಪ್ಲೇಟ್ಯೂ ಅಂತ ಕರಿತೀವಿ, ಛೋಟಾ ನಾಗ್ಪುರ್ ಪ್ಲೇಟ್ಯೂ ಅಂತ ಏನು ಕರಿತೀವಿ, ಈ ಭಾಗಗಳು, ಮತ್ತೆ ದಕ್ಕನ್ ಪ್ರಸ್ಥಭೂಮಿ ಅಥವಾ ಡೆಕ್ಕನ್ ಪ್ಲೇಟ್ಯೂ. ಓಕೆ, ಸೊ ಇದ್ರ ಬಗ್ಗೆ ಸ್ಟಡಿ ಮಾಡಬೇಕು. ಆ್ಯಂಡ್ ವೆಸ್ಟರ್ನ್ ಘಾಟ್ಸ್ ಆ್ಯಂಡ್ ಈಸ್ಟರ್ನ್ ಘಾಟ್ಸ್ ಅಲ್ವಾ, ಪಶ್ಚಿಮ ಮತ್ತು ಪೂರ್ವ ಘಟ್ಟಗಳು. ಓಕೆ, ಇದನ್ನು ನಾವೇನು ಸಹ್ಯಾದ್ರಿ ಅಂತ ಕರಿತೀವಿ ಅಥವಾ ನಿರಂತರ ಶ್ರೇಣಿಗಳು ಅಂತ ಕೂಡ ಕರಿತೀವಿ. ಓಕೆ, ಅದೇ ರೀತಿ ಇಲ್ಲಿ ಇರುವಂಥದ್ದು ಈಸ್ಟರ್ನ್ ಘಾಟ್ಸ್ಗಳು. ಇದನ್ನು ನಾವು ಪೆನಿನ್ಸುಲರ್ ಪ್ಲೇಟ್ಯೂ ಅನ್ನೋವಂಥ ಭಾಗದಲ್ಲಿ ಅಥವಾ ಪರ್ಯಾಯ ಪ್ರಸ್ಥಭೂಮಿ ಅನ್ನೋವಂಥ ಒಂದು ಸಿಲೆಬಸ್ನ ಅಡಿಯಲ್ಲಿ ಸ್ಟಡಿ ಮಾಡಲಾಗುತ್ತೆ. ಓಕೆ, ಸೊ ನೆಕ್ಸ್ಟ್ ಟಾಪಿಕ್ ಏನು ಮೆನ್ಷನ್ ಮಾಡಿದ್ದಾರೆ ಇನ್ ದಿ ಸಿಲೆಬಸ್, ದಟ್ ಈಸ್ ಕೋಸ್ಟಲ್ ಪ್ಲೇನ್ಸ್ ಆ್ಯಂಡ್ ಐಲ್ಯಾಂಡ್ಸ್, ಕರಾವಳಿ ಮೈದಾನಗಳು ಮತ್ತು ದ್ವೀಪಗಳು. ಸೊ ಕರಾವಳಿ ಮೈದಾನಗಳನ್ನ ಅಗೇನ್ ವಿ ಹ್ಯಾವ್ ಡಿವಿಷನ್ಸ್ ಅಲ್ವಾ, ಕೊಂಕಣ್ ಕೋಸ್ಟ್ ಅಂತ ಕರಿತೀವಿ,
ಕೆನರಾ ಕೋಸ್ಟ್ ಆಗ್ಬೋದು, ಮಲಬಾರ್ ಕೋಸ್ಟ್ ಆಗ್ಬೋದು, ಈ ಕಡೆ ಬರುವಾಗ ವಿ ಹ್ಯಾವ್ ಕೋರಮಂಡಲ್ ಕೋಸ್ಟ್. ಸೊ ಆಲ್ ದೀಸ್ ಥಿಂಗ್ಸ್ ದಟ್ ವಿ ನೀಡ್ ಟು ಡಿಸ್ಕಸ್ ಅಲ್ವಾ. ಸೊ ವೆಸ್ಟರ್ನ್ ಕೋಸ್ಟಲ್ ಪ್ಲೇನ್ಸ್, ಈಸ್ಟರ್ನ್ ಕೋಸ್ಟಲ್ ಪ್ಲೇನ್ಸ್ ಅಂತ ಮತ್ತೆ ಡಿವೈಡ್ ಮಾಡಲಾಗುತ್ತೆ. ಓಕೆ, ಪಶ್ಚಿಮ ಕರಾವಳಿ ಮತ್ತೆ ಪೂರ್ವ ಕರಾವಳಿ ಮೈದಾನ. ಓಕೆ, ಅಗೇನ್ ಇದರಲ್ಲಿ ಫೀಚರ್ಸ್ಗಳೇನು ಅಥವಾ ವೆಸ್ಟರ್ನ್ ಕೋಸ್ಟಲ್ ಪ್ಲೇನ್ದು ಯುನಿಕ್ ಫೀಚರ್ಸ್ಗಳೇನು, ಈಸ್ಟರ್ನ್ ಕೋಸ್ಟಲ್ ಪ್ಲೇನ್ಸ್ದು ಯುನಿಕ್ ಫೀಚರ್ಸ್ಗಳೇನು, ಡೆಲ್ಟಾಸ್ ಎಲ್ ಫಾರ್ಮೇಷನ್ ಆಗುತ್ತೆ, ಯಾಕೆ ಒಂದು ಸೈಡಲ್ಲಿ ಆಗುತ್ತೆ ಒಂದು ಸೈಡಲ್ಲಿ ಅಷ್ಟು ಆಗಲ್ಲ, ಯಾಕೆ ಒಂದು ಸೈಡ್ ಇಸ್ ಮೋಸ್ಟ್ ಸೂಟಬಲ್ ಫಾರ್ ಹಡಗುಗಳಿಗೆ ಅಥವಾ ಬಂದರ್ಗಳಿಗೆ ಸೂಟಬಲ್ ಆಗುತ್ತೆ, ಇನ್ನೊಂದು ಸೈಡ್ ಆಗಲ್ಲ. ಆಲ್ ದೀಸ್ ಥಿಂಗ್ಸ್, ಕಾನ್ಸೆಪ್ಚುಯಲ್ ಥಿಂಗ್ಸ್ ಅಂಡ್ ಫ್ಯಾಕ್ಚುಯಲ್ ಆಸ್ಪೆಕ್ಟ್ಸ್ನ ನಾವು ಡಿಸ್ಕಸ್ ಮಾಡಬೇಕಾಗುತ್ತೆ. ನೆಕ್ಸ್ಟ್, ಆಸ್ ಎ ಪಾರ್ಟ್ ಆಫ್ ಐಲ್ಯಾಂಡ್ಸ್ ಅಥವಾ ದ್ವೀಪಗಳ ಭಾಗವಾಗಿ ವಿ ಹ್ಯಾವ್ ಅಂಡಮಾನ್ ನಿಕೋಬಾರ್ ಐಲ್ಯಾಂಡ್ಸ್. ಓಕೆ, ಅಗೇನ್ ಅಲ್ಲಿ ಎಲ್ಲಿ ಕಂಡು ಬರುತ್ತೆ, ಇದು ಬೇ ಆಫ್ ಬೆಂಗಾಲಲ್ಲಿ ಕಂಡು ಬರುತ್ತಾ ಅಥವಾ ನಿಮಗೆ ವೆಸ್ಟರ್ನ್ ಪಾರ್ಟಲ್ಲಿ ಕಂಡು ಬರುತ್ತಾ, ಅದೇ ರೀತಿ ಇದ್ರ ಆರಿಜಿನ್ ಏನು ಅಥವಾ ಜ್ವಾಲಾಮುಖಿಯಿಂದ ಏನಾದರೂ ಉಗಮ ಆಗಿದೆಯಾ. ಓಕೆ, ಇಲ್ಲಿ ಕಂಡು ಬರುವಂತಹ ಚಾನಲ್ಗಳು ನಿಮಗೆ 10 ಡಿಗ್ರಿ ಚಾನಲ್ಲು, 9 ಡಿಗ್ರಿ ಚಾನಲ್ಲು, ಇವೆಲ್ಲ ಟರ್ಮ್ಗಳು ಕೇಳಿರ್ತೀರಾ, ಡಂಕನ್ ಪ್ಯಾಸೇಜು. ಸೊ ಇವನ್ನೆಲ್ಲ ನಾವು ಡಿಸ್ಕಸ್ ಫ್ಯಾಕ್ಚುಯಲ್ ಆ್ಯಂಗಲ್ ಇಂದ, ಎಕ್ಸಾಮ್ ಪರ್ಸ್ಪೆಕ್ಟಿವ್ ಇಂದ ಡಿಸ್ಕಸ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ವಿ ಹ್ಯಾವ್ ಲಕ್ಷದ್ವೀಪ್ ಐಲ್ಯಾಂಡ್ ಅಥವಾ ಲಕ್ಷದ್ವೀಪ್ ದ್ವೀಪಗಳು. ಇದು ಅಷ್ಟೇ, ಯಾಕೆ ದಿಸ್ ಇಸ್ ಫೌಂಡ್ ಇನ್ ಅರೇಬಿಯನ್ ಸಿ, ಹೌದಲ್ವಾ. ಇದನ್ನ ಯಾಕೆ ಕೋರಲ್ಸ್ ಅಂತ ಕರಿತೀವಿ, ಹವಳ ಅಂದ್ರೆ ಏನು, ಹವಳದ ದಿಣ್ಣೆಗಳು ಅಂದ್ರೆ ಏನು, ಆಲ್ ದೀಸ್ ಥಿಂಗ್ಸ್ ವಿ ನೀಡ್ ಟು ಡಿಸ್ಕಸ್. ಅಂಡ್ 9 ಡಿಗ್ರಿ ಚಾನಲ್, 8 ಡಿಗ್ರಿ ಚಾನಲ್. ಸೊ ಇದೆಲ್ಲ ನಾವು ಆಸ್ ಎ ಪಾರ್ಟ್ ಆಫ್ ಕೋಸ್ಟಲ್ ಪ್ಲೇನ್ಸ್ ಅಂಡ್ ಐಲ್ಯಾಂಡ್ಸ್. ಓಕೆ, ಸೊ ಕರಾವಳಿ ಮೈದಾನಗಳು ಮತ್ತು ದ್ವೀಪಗಳ ಭಾಗವಾಗಿ ವಿ ನೀಡ್ ಟು ಡಿಸ್ಕಸ್ ಆಲ್ ದೀಸ್ ಆಸ್ಪೆಕ್ಟ್ಸ್ ರಿಲೇಟೆಡ್ ಟು ಜಿಯೋಗ್ರಫಿ ಸಿಲೆಬಸ್. ನೆಕ್ಸ್ಟ್ ಲಾಸ್ಟ್ ಪಾರ್ಟು ಇನ್ ಅವರ್ ಜಿಯೋಗ್ರಫಿ ಸಿಲೆಬಸ್ಸು, ಅದರಲ್ಲೂ ಇಂಡಿಯನ್ ಜಿಯೋಗ್ರಫಿ ಭಾಗದಲ್ಲಿ ವಿ ಹ್ಯಾವ್ ರಿವರ್ಸ್ ಅಂಡ್ ಲೇಕ್ಸ್ ಆಫ್ ಇಂಡಿಯಾ, ಭಾರತದ ನದಿಗಳು ಮತ್ತು ಸರೋವರಗಳು. ಸೊ ನದಿಗಳು ಅಂತ ಹೇಳುವಾಗ ಅಗೇನ್ ವಿ ವಿಲ್ ಡಿವೈಡ್ ಹಿಮಾಲಯದ ನದಿಗಳು ಮತ್ತೆ ಪೆನಿನ್ಸುಲಾರ್ ಅಥವಾ ವೆಸ್ಟ್ ಫ್ಲೋಯಿಂಗ್ ರಿವರ್ಸ್ಗಳು ಅಥವಾ ಪಶ್ಚಿಮಕ್ಕೆ ಹರಿಯುವ ನದಿಗಳಾಗಿ ಕ್ಲಾಸಿಫೈ ಮಾಡ್ತೀವಿ. ಸೊ ಹಿಮಾಲಯನ್ ರಿವರ್ಸ್ಗಳದ್ದು ಫೀಚರ್ಸ್ಗಳನ್ನ ನೋಡೋದಾಗ್ಲಿ, ಬೇರೆ ಬೇರೆ ರಿವರ್ಸ್ಗಳನ್ನ ನೋಡೋದಾಗ್ಲಿ, ಅದ್ರ ಟ್ರಿಬ್ಯೂಟ್ರಿಗಳು ಅಥವಾ ಉಪನದಿಗಳನ್ನ ಸ್ಟಡಿ ಮಾಡೋದು. ಸೊ ಆಲ್ ದೀಸ್ ಥಿಂಗ್ಸ್ ವಿ ನೀಡ್ ಟು ಸ್ಟಡಿ. ಅದರಲ್ಲೂ ಮುಖ್ಯವಾಗಿ ಇಂಡಸ್ ಅಥವಾ ಸಿಂಧು ನದಿ ಆಗಿರ್ಬೋದು, ಗಂಗಾ, ಬ್ರಹ್ಮಪುತ್ರ, ಈ ನದಿಗಳನ್ನ ವರ್ಷ ಪೂರ್ತಿ ಹರಿಯೋಕೆ ಕಾರಣ ಏನು, ಇದನ್ನೆಲ್ಲ ನಾವು ಸ್ಟಡಿ ಮಾಡಬೇಕು. ಅದೇ ರೀತಿ ಪೆನಿನ್ಸುಲಾರ್ ಅಥವಾ ಪೂರ್ವಕ್ಕೆ ಹರಿಯುವಂಥ ನದಿಗಳು ಲೈಕ್ ಮಹಾನದಿ ಆಗಿರ್ಬೋದು, ಗೋದಾವರಿ ಆಗಿರ್ಬೋದು, ದಕ್ಷಿಣ ಗಂಗಾ ಅಂತ ಕೂಡ ಯಾಕೆ ಕರೀತಾರೆ ಗೋದಾವರಿನ, ಅದೇ ರೀತಿ ಕೃಷ್ಣ, ಕಾವೇರಿ, ಇವುಗಳ ಬಗ್ಗೆ ಸ್ಟಡಿ ಮಾಡುವಂಥದ್ದು. ಯಾಕೆ ಡೆಲ್ಟಾ ಫಾರ್ಮೇಷನ್ ಮಾಡ್ತವೆ ಅಥವಾ ಅವುಗಳ ಪ್ರಾಮುಖ್ಯತೆ ಏನು, ಇದನ್ನೆಲ್ಲ ನಾವು ಸ್ಟಡಿ ಮಾಡಬೇಕಾಗತ್ತೆ ಆಸ್ ಎ ಸಬ್ ಟಾಪಿಕ್ಸ್ ಅಂಡರ್ ರಿವರ್ಸ್ ಅಂಡ್ ಲೇಕ್ಸ್. ಓಕೆ, ಸೊ ಅದೇ ರೀತಿ ಪೆನಿನ್ಸುಲಾರ್ ವೆಸ್ಟ್ ಫ್ಲೋಯಿಂಗ್ ರಿವರ್ಸ್, ಪಶ್ಚಿಮಕ್ಕೆ ಹರಿಯುವ ನದಿಗಳು, ನರ್ಮದಾ ನದಿ ಆಗಿರ್ಬೋದು, ತಾಪ್ತಿ ಆಗಿರ್ಬೋದು, ಇವುಗಳನ್ನೆಲ್ಲ ರಿಫ್ಟ್ ವ್ಯಾಲೀಸ್ ಅಂತ ಕೂಡ ಕರೀತಾರೆ, ಹೌದಲ್ವಾ. ಸೊ ಸೀಳು ಕಣಿವೆಯಲ್ಲಿ ಹರಿಯುವ ನದಿಗಳು ಅಂತ ಕೂಡ ಕರಿತೀವಿ. ಓಕೆ, ಸೊ ಮತ್ತೆ ಇಂಪಾರ್ಟೆಂಟ್ ಲೇಕ್ಸ್ಗಳು, ಸರೋವರಗಳು. ಓಕೆ, ಫ್ರೆಶ್ ವಾಟರ್ ಲೇಕ್ ಅಥವಾ ಸಿಹಿ ನೀರಿನ ಸರೋವರ, ಅದೇ ರೀತಿ ಸಾಲ್ಟ್ ವಾಟರ್ ಲೇಕ್ಸ್ ಅಥವಾ ಉಪ್ಪು ನೀರಿನ ಸರೋವರ, ಇದೆಲ್ಲದನ್ನು ನಾವು ನಮ್ಮ ಜಿಯೋಗ್ರಫಿಯ ಸಿಲೆಬಸ್ನ ಭಾಗವಾಗಿ ಸ್ಟಡಿ ಮಾಡಬೇಕಾಗತ್ತೆ. ಸೊ ಇದೇ ರೀತಿ ಈಗೇನು ನಾವು ಸಿಲೆಬಸ್ನ ಡಿಕೋಡ್ ಮಾಡಿದ್ವಿ, ಇಡೀ ಸಿಲೆಬಸ್ನ ಮೈಕ್ರೋ ಟಾಪಿಕ್ಸ್ಗಳಾಗಿ ಡಿವೈಡ್ ಮಾಡಿದ್ವಿ. ಓಕೆ, ಇದೇ ಆಧಾರದ ಮೇಲೆ ಎಂಟೈರ್ ನಮ್ಮ ಜಿಯೋಗ್ರಫಿ ಕೋರ್ಸು ಬೋತ್ ಕನ್ನಡ ಆ್ಯಂಡ್ ಇಂಗ್ಲೀಷ್ ನಿಮಗೆ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಇಂದ ಫ್ಯಾಕ್ಚುಯಲ್ ಆ್ಯಂಡ್ ಕಾನ್ಸೆಪ್ಚುಯಲ್ ಎರಡೂ ಥಿಂಗ್ಸ್ನ ಇಂಟಗ್ರೇಟ್ ಮಾಡಿ ವೆರಿ ಗುಡ್ ಮ್ಯಾಪ್ಸ್ ರೆಪ್ರೆಸೆಂಟೇಷನ್ನ ಮುಖಾಂತರ ನಿಮ್ಗೆ ಎಕ್ಸಾಮ್ಗೆ ಸುಲಭ ಆಗೋ ರೀತಿ ವಿ ವಿಲ್ ಡೂ ಆಲ್ ಟಾಪಿಕ್ಸ್ ವಿಚ್ ಆರ್ ಬೀಯಿಂಗ್ ಗಿವನ್ ಇನ್ ದಿ syllabus. Okay, so thank you everyone, keep watching our videos. Thank you.